ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಜನ್ಮಾದ್ಯಸ್ಯ ಯಥೋ ಅನ್ವಯಾದಿದರತ ಅರ್ಥೇಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋತಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೂಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸ್ಫುರರತ್ವಿಷತತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧೇ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮದಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾಮಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯೋರ್ಗುಣೋದ್ಯನ್ಮಣಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಜ್ಯೋತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮದ್ವೇಷಪ್ರಿಯ ಕಾರಣಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ವಾದಿರಾಜ ತೀರ್ಥರ ವಿರಚಿತ ರುಕ್ಮಿಣೀಶ ವಿಜಯದ ಮುಖಾಂತರ ಹಾಗೂ ಶ್ರೀಮದ್ ಆನಂದ ಭಗವತ್ಪಾದಾಚಾರ್ಯರ ಭಾಗವತ ತಾತ್ಪರ್ಯದ ಅನುಸಾರವಾಗಿ ಈ ಕೃಷ್ಣ ಕಥೆಯನ್ನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆಯ ತನಕ ಚಿಂತನೆ ಬಂದಿದ್ದು ಕೃಷ್ಣ ಅವತಾರ ಮಾಡಿದ್ದು ಪೂತನಿಯ ಸಂಹಾರ ಆಗಿದೆ. ಪೂತನಿಯ ಸಂಹಾರ ಆಯಿತು. ಮುಂದೆ ಭಗವಂತ ಏನು ಮಾಡ್ತಾನೆ? ಪೂತಿನಿ ಸಂಹಾರ ಆಗಿ ಅವಳ ಭಯಂಕರವಾದ ಅತಿ ದೊಡ್ಡ ಗಾತ್ರದ ಶರೀರ ಬಿದ್ದಾಗ ಅವಳ ಹೊಟ್ಟೆಯ ಮೇಲೆ ಭಗವಂತ ಆಟ ಆಡ್ತಾ ಇದ್ದಾನೆ. ಬೇರೆಯವರೆಲ್ಲರೂ ನೋಡಿ ಹೆದರಿಗೂ ಕೂಡ ಆಮೇಲೆ ಆ ಶರೀರವನ್ನು ತುಂಡು ತುಂಡು ಮಾಡಿ ಸಂಸ್ಕಾರವನ್ನು ಮಾಡಿದರು, ಅದಕ್ಕೆ ದಾನವನ್ನು ಮಾಡಿದರು. ಅದರಲ್ಲಿ ಸುವಾಸನೆ ಬಂತು. ಅವರಲ್ಲಿ ಉತ್ತಮ ಆ ಜೀವದ್ವಯ ಆವೇಶ ಇದ್ದಿದ್ದರಿಂದ ಅಲ್ಲಿ ಇದ್ದ ಉತ್ತಮ ಸ್ತ್ರೀಯಾದ ಅಪ್ಸರ ಸ್ತ್ರೀ ಊರ್ವಶಿಗೆ ಸ್ವರ್ಗವಾಯಿತು. ಹಾಗೆಯೇ ತಾಟಕಿಗೆ ಅಧಪತನ ಆಯಿತು ಅನ್ನೋದನ್ನು ಸೂಕ್ಷ್ಮವಾಗಿ ಕೇಳಿದೆ. ಇದನಂತರ ಭಗವಂತ ಶಕಟಾಸುರನನ್ನು ಸಂಹಾರ ಮಾಡ್ತಾನೆ. ಶಕಟಾಸುರನನ್ನು ಸಂಹಾರ ಮಾಡಬೇಕಾದ್ರೆ ಬಂಡಿಯನ್ನು ತನ್ನ ಪಾದ ಸ್ಪರ್ಶದಿಂದ ಪುಡಿ ಪುಡಿ ಮಾಡ್ತಾನೆ ಭಗವಂತ. ಯಾಕೆ ಪುಡಿ ಪುಡಿ ಮಾಡ್ದ ಅಂತಂದರೆ, ಶಕಟಾಸುರ ಏನು? ಕಂಸನ ಶಿಷ್ಯ. ಕಂಸ ಮುಂದೆ ಹೋಗೋವನಿದ್ದಾನೆ. ಅವನಿಗೆ ಯಾವ ಗಾಡಿಯೂ ಸಿಗಬಾರದು ಅಂತ ಶಕಟಾಸುರನನ್ನು ಹತ ಮಾಡ್ದ ಅಂತ ವಾದಿರಾಜರು ಉತ್ಪ್ರೇಕ್ಷೆಯಾಗಿ ಹೇಳ್ತಾರೆ. ಹೀಗೆ ಇದ್ದಾಗ ಅಥಾಪರೋ ದೈತ್ಯ ಕದಂಬಸಾಸುರೋ ವಿದ್ವತೋ ವಾತ ಶರೀರಧಾರಿ ಪ್ರಭುವ್ಯ ಕೃಷ್ಣಂ ಗಗನಂ ಜಗಾಮ ಸ್ವನಾಶ ಯೋಗ್ಯ ಸ್ಥಳಕಾಂಕ್ಷಯೇವ. ಹೀಗೆ ಕೃಷ್ಣ ಒಳಗಡೆಯಿಂದ ಯಶೋಧಾದೇವಿ ತೊಡೆಯ ಮೇಲೆ ಮಗುವನ್ನು ಮಲಸ್ಕೊಂಡಿರ್ತಾಳೆ. ಅವನು ಅತಿ ಭಾರ ಆಗ್ತಾನೆ.
ಭಾರ ಆದ ತಕ್ಷಣ ಅವನನ್ನು ಕೆಳಗೆ ಮಲಗಿಸ್ತಾಳೆ. ಅದೇ ಸಮಯವನ್ನು ನೋಡ್ತಾ ಇರ್ತಾನೆ ಕಂಸ ಕಳಿಸಿದ ತೃಣಾವರ್ತ ಎಂಬ ರಾಕ್ಷಸ. ತೃಣಾವರ್ತ ಏನು ಮಾಡ್ತಾನೆ, ಸುಂಟರ ಗಾಳಿಯ ರೂಪದಲ್ಲಿ ಬರ್ತಾನೆ. ಸುಂಟರ ಗಾಳಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಎತ್ತು ಆಕಾಶದ ಮೇಲೆ ಒಯ್ತಾನೆ. ಈತನ ಹೆಸರು ಏನು? ತೃಣಾವರ್ತ ಅಂದರೆ ಏನು? ತೃಣ ಅಂದರೆ ಹುಲ್ಲು. ಹುಲ್ಲು ಕಡ್ಡಿಗಳನ್ನು ಮಾತ್ರ ಎತ್ತುವ ಸಾಮರ್ಥ್ಯ ಉಳ್ಳವನವನು. ಇಡೀ ಬ್ರಹ್ಮಾಂಡವನ್ನೇ ತನ್ನಲ್ಲಿ ಧರಿಸಿಕೊಂಡ ಭಗವಂತನನ್ನು ಎತ್ತಿಕೊಳ್ಳುವ ಶಕ್ತಿ ಅವನಿಗಿದೆಯಾ? ಸಾಧ್ಯನೇ ಇಲ್ಲ. ಅವನು ಭಗವಂತನನ್ನು ಕೃಷ್ಣನ ಮೇಲೆಂದು ಬರ್ತಾನೆ. ಹೇಗೆ ಬರ್ತಾನೆ? ಕೃಷ್ಣ ಒಂದು ಸಣ್ಣ ಮಗು, ಇದನ್ನು ಎತ್ತಿಬಿಡಬಹುದು ಅಂತ ಬರ್ತಾನೆ. ಇದೇನಂತಾರೆ? ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಂತಾರೆ. ಅದನ್ನು ವಾದಿರಾಜನ ಸಂಹಾರವನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ, ಶಾಸ್ತ್ರೋಕ್ತವಾಗಿ ವರ್ಣಿಸಿದ್ದಾರೆ. ಗುರುಸಾರ್ವಭೌಮರವರು ಹೇಳ್ತಾರೆ, ದುಸ್ತರ್ಕಾಯಿತ ಶಂಕರಾಭಿರಮಲಂ ಚಕ್ಷುಸ್ಸ ಮುಷ್ಟುಂಗವಾಂ ಆವಾಸೇ ವಸತಾಂ ಸತಾಮೃತಮೋ ವಿಸ್ತಾರಯನ್ ವಾರಯನ್ ತದ್ವಾಕ್ಯಶ್ರವಣಂ ಕಠೋರಕುಟಿಲಧ್ವಾನೇ ಯಶೋದಾಸುತಂ ದೈತ್ಯೋಗು ಯದಾಗಮಾಂತರನ ಗರ್ಭಂ ಕುಪಾದೀವತಂ. ಆ ಗಾಳಿ ಬಹಳ ಧೂಳಿ ಹೇಳುತ್ತೆ. ಧೂಳಿ ಎದ್ದು ಬಿಟ್ಟು ನಂದಗೋಕಲದ ಆ ಜನರಿಗೆಲ್ಲರಿಗೂ ಏನೂ ಕಾಣದಂತೆ ಧೂಳಾಗತ್ತೆ. ಕಣ್ಣು ಸರ್ವತ್ರ ಕತ್ತಲು ಬರುತ್ತೆ. ಆ ಗಾಳಿಯ ಭಯಂಕರ ಶಬ್ದ ಇಲ್ಲ, ಯಾರ ಮಾತು ಯಾರಿಗೂ ಕೇಳ್ತಾ ಇರಲ್ಲ. ಎಲ್ಲರೂ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಯಶೋದಾಸುತನನ್ನು ದೇವರು ದೈತ್ಯನು ಆಚ್ಛಾದಿಸ್ತಾನೆ, ಕಾಣದ ಹಾಗೆ ಮಾಡಿಬಿಡ್ತಾನೆ ಜನಗಳಿಗೆ. ಇದಕ್ಕೆ ಒಂದು ಶಾಸ್ತ್ರದ ಉದಾಹರಣೆಯನ್ನು ಕೊಡಬಹುದು. ಗವಾಂ ಅವಾಸೆ ವಸತಾಂ ಸತಾಂ. ಈಗ ಜನರೆಲ್ಲ ಇದ್ದಾರೆ, ಇವನು ಸುಂಟರ ಗಾಳಿ, ಭಗವಂತ ಇದ್ದಾನೆ ಕೃಷ್ಣ ಪರಮಾತ್ಮ. ಏನು ಮಾಡಿತು ಗಾಳಿ? ಕಣ್ಣಿಗೆ ಧೂಳನ್ನು ಎರಚಿತು. ನಮ್ಮ ಎದುರಿಗಿದ್ದ ಭಗವಂತ ಕಾಣದಾದ. ಇದನ್ನು ವೇದಾಂತದಲ್ಲಿ ಹೇಗೆ ಹೇಳ್ತಾರೆ? ಅಪವಾದಿಗಳು, ಭಗವಂತನೇ ಇಲ್ಲ ಅನ್ನುವರು, ನಾನೇ ಭಗವಂತ ಅನ್ನುವರು, ಇವತ್ತೇನೋ ಬೇರೆ ಇದ್ದೀವಿ, ಮುಂದೆ ನಾನೂ ಭಗವಂತ ಒಂದೇ ಎನ್ನುವರು, ಭಗವಂತನೇ ಪ್ರಕೃತಿಯಾಗಿ ಪರಿಣಾಮ ಆದ ಅನ್ನುವರು, ಭಗವಂತ ಇಲ್ಲೇ ಇಲ್ಲ ಅನ್ನೋರು. ಇವರು ಹೇಗೆ ಅಂದರೆ ಧೂಳು ಇದ್ದ ಹಾಗೆ. ಈ ಸಚ್ಚಾಸ್ತ್ರಗಳನ್ನು ಓದಿಕೊಂಡು ಜನ ಚೆನ್ನಾಗಿರ್ತಾರೆ. ನಂದಗೋಕುಲದಲ್ಲಿದ್ದರು ಅದೇ ಥರ ಜನ. ಈ ಧೂಳು ಬಂತಲ್ಲ, ಈ ದೈತ್ಯ ಬಂದನಲ್ಲ, ಇವನೇನು ಮಾಡ್ದ? ಧೂಳನ್ನು ಹಾಕಿ ಜನರಿಗೆ ಭಗವಂತ ಕಾಣದಂತೆ ಮಾಡ್ದ. ಭಗವಂತ ಎದುರಿಗಿದ್ದಾನೆ, ಗುಣಪೂರ್ಣ, ಆನಂದಮಯ ಶರೀರ. ಅವನನ್ನು ನಮ್ಮ ಹೃದಯದಲ್ಲಿ ಇದ್ದುಬಿಟ್ಟು ಶಾಸ್ತ್ರ ಪ್ರಕಾರ ನಾವು ಕಾಣ್ತೀವಿ ಅಂತಂದಾಗ ಈ ಭಗವಂತ ಇಲ್ಲ, ಭಗವಂತ ನಿರ್ಗುಣ, ಅವಾಚ್ಯ, ಅವನಿಗೆ ಯಾವ ಶಬ್ದದಿಂದಲೂ ವಾಚ್ಯನಲ್ಲ ಅಂತ ಹೇಳುವ ಜನಗಳು ಏನು ಮಾಡ್ತಾರೆ ಅಂತಂದರೆ ಧೂಳೆಬ್ಬಿಸ್ತಾರೆ. ಅಂತಂದರೆ ಭಗವಂತ ನಮ್ಮನ್ನು ನಾವು ಭಗವಂತನನ್ನು ಕಾಣದ ಹಾಗೆ ಮಾಡಿಬಿಡ್ತಾರೆ. ಇದು ಶಾಸ್ತ್ರದಲ್ಲಿ. ದೇವರ ಅಸ್ತಿತ್ವವನ್ನು ಯಾರು ಸಮರ್ಥಿಸಕ್ಕಾಗಲ್ಲ ಅಂತ ಪ್ರಬಲ ರಾಕ್ಷಸ ಅವನು. ಸಮರ್ಥಿಕ್ಕಾಗಲ್ಲ, ಯಾಕೆಂದರೆ ನಮಗೆ ಕಣ್ಣು ಕಾಣಲ್ಲ ಸರಿಗೆ. ಹಾಗೆ ವೇದಮಾತೆಯ ಗರ್ಭದಲ್ಲಿದ್ದ ದೇವರೇನು ಮಾಡ್ತಾನೆ? ಆ ನಂದಗೋಕುಲದ ಜನರಿಗೆ ಕಾಣದಂತೆ ಆಗ್ತಾನೆ. ಯಾಕೆ ಅಂದರೆ ಆ ಮಾಯಾ ಅನ್ನುವ ಧೂಳು ಜನರ ಕಣ್ಣಿನಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ರಾಜರು ಸುಂದರವಾಗಿ ವರ್ಣಿಸ್ತಾರೆ ಅವರ ಶ್ಲೋಕದಲ್ಲಿ. ಆಮೇಲೆ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ, ಭಾರವಾದ ವಸ್ತು ನಮ್ಮಲ್ಲಿದೆ. ಭಾರವಾದ ವಸ್ತು ಯಾವಾಗ ನಮಗೆ ಮನೆಯಲ್ಲಿರುವ ದೇವರ ಪೆಟ್ಟಿಗೆ ಭಾರ ಆಗತ್ತೋ, ದೇವರ ಗುಣಗಾನ ಭಾರ ಆಗತ್ತೋ, ಅದು ಸಾಕು ಅಂತ ನಿಲ್ಲಿಸ್ತೀವೋ ಆವಾಗ ದೈತ್ಯರ ಪ್ರವೇಶ ಆಗತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ದೇವರನ್ನು ಭಾರ ಅಂತ ತಿಳಿದುಕೊಳ್ಳಬಾರದು. ದೇವರು ನಮ್ಮಲ್ಲಿದ್ದಾನೆ, ಅವನ ಪೂಜೆ ಮಾಡಬೇಕು. ಅವನು ಭಾರ ಅಂತ ಪಕ್ಕದಲ್ಲಿ ಇಟ್ಲು ಯಶೋದೆ. ದೈತ್ಯ ಬಂದ, ಕಾಣದ ಹಾಗೆ ಮಾಡಿದ. ನಾವು ದೇವರನ್ನು ಪೂಜಿಸದೆ, ದೇವರ ಗಾನವನ್ನು ಮಾಡದೆ, ದೇವರ ಸ್ಮರಣೆಯನ್ನು ಮಾಡದೆ, ದೇವರಿಗೇನಪ್ಪ ಇದು ಮಾಡೋದು ಅಂತ ಇಟ್ಟುಬಿಟ್ರೆ ನಮ್ಮಲ್ಲಿ ದೈತ್ಯನ ಪ್ರವೇಶ ಆಗಿ ನಮಗೆ ಭಗವಂತನು ಕಾಣದ ಹಾಗೆ ಮಾಡ್ತಾನೆ ಅಂತ ಇದರಲ್ಲಿ ತಿಳ್ಕೊಳ್ಬೋದು.
ಈ ದೈತ್ಯ ಏನು ಮಾಡ್ತಾನೆ, ದೇವರನ್ನು ಹೊತ್ತುಕೊಂಡು ಆಕಾಶದ ಮೇಲೆ ಹಾರ್ತಾನೆ 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 ಹಾರ್ತಾನೆ. ಅಲ್ಲರಿ, ಕೃಷ್ಣ ಪರಮಾತ್ಮ. ಒಂದು ಹುಲ್ಲು, ತೃಣಾವರ್ತ ಅವನ ಹೆಸರು. ಹುಲ್ಲು ಕಟ್ಟಿಯನ್ನು ಹಾರಿಸುವವನು. ಭಗವಂತನನ್ನು ಹೆಂಗೆ ಹಾರಿಸ್ದ? ಇಲ್ಲಿ ಒಂದು ತತ್ವ ಇದೆ. ಕೃಷ್ಣ ಪರಮಾತ್ಮನೇ ಅವನೊಳಗಿದ್ದಾನೆ. ಕೃಷ್ಣ ಪರಮಾತ್ಮನೇ ಅವನಲ್ಲಿ ಇದ್ದು ನೀನು ನನ್ನನ್ನು ಈ ರೂಪದಿಂದ, ಶಿಶು ರೂಪದಲ್ಲಿ ನನ್ನನ್ನು ಎತ್ತು ಅಂತಾನೆ. ಕೃಷ್ಣ ಎತ್ತಲಿಲ್ಲ ಅಂದರೆ ಅದೇನಂತಾರಲ್ಲ, ತೃಣಮಪಿನ ಚಲತೆ ಅಂತಾರೆ. ನನ್ನಿಂದ ಇಲ್ಲ ಅಂದರೆ ಉಪನಿಷತ್ತಲ್ಲಿ ಹೇಳ್ತಾರಲ್ಲ, ತೃಣಮಪಿ ಚಲತೆ ಅಂತಾರೆ. ಯಾಕೆ ಅಂದರೆ ಒಂದು ಹುಲ್ಲು ಕಟ್ಟಿನೂ ಭಗವಂತನ ಇಚ್ಛೆ ಇಲ್ಲದೆ, ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಟ್ಟಿನೂ ಕದಲಲ್ಲ ಅನ್ನಬೇಕಾದರೆ ಆ ಯಕಶ್ಚಿತ್ ತೃಣಾವರ್ತ ಅನ್ನೋ ರಾಕ್ಷಸ ಭಗವಂತನನ್ನು ಎತ್ತಲಿಕ್ಕೆ ಸಾಕ್ತಾನೆ. ಭಗವಂತನೇ ಅವನಲ್ಲಿ ಇದ್ದು ತನ್ನನ್ನು ತಾನೇ ಎತ್ತಿಸಿಕೊಂಡು ಮೇಲೆ ಕರೆದುಕೊಂಡು ಹೋಗಿ ಅವನನ್ನು ಕೆಳಗೆ ಬೀಳಿಸಿ ಸಂಹರಿಸಿದವನು ಭಗವಂತನೇ. ಆ ಬುದ್ಧಿಯನ್ನು ಕೊಟ್ಟವನು ಭಗವಂತನೇ. ಅಯಥಾರ್ಥ ಬುದ್ಧಿಯನ್ನು ಕೊಡುವವನು ಭಗವಂತನೇ. ಯಥಾರ್ಥ ಬುದ್ಧಿಯನ್ನು ಕೊಡುವವನು ಭಗವಂತನೇ. ಹೇಗೆ ಕೊಡ್ತಾನೆ ಅಂದರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ಕೊಡ್ತಾನೆ. ಇದನ್ನು ನಾವು ತಿಳ್ಕೊಳ್ಬೇಕು ತತ್ವನ. ಅವನು ಎತ್ತುಕೊಂಡು ಹೋದಾಗ ಮೇಲ್ಗಡೆ ಎತ್ಕೊಂಡು ಹೋಗ್ತಾನೆ. ಕೃಷ್ಣ ಇದ್ದಕ್ಕಿದ್ದಾಗೆ ಭಾರ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಭಾರ ಆದಾಗ ಅವನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೃಷ್ಣ ಏನು ಮಾಡ್ತಾನೆ, ಆ ಅಸುರನ ಕುತ್ತಿಗೆಯನ್ನು ಹಿಡ್ಕೊಳ್ತಾನೆ. ಅವನ 2 ಕಣ್ಣುಗಳು ಹೊರಗೆ ಬರ್ತಾವೆ. ಅದು ಯಾಕೆ ಬಂತು ಅಂತಂದರೆ ವಾದಿರಾಜರು ಸುಂದರವಾಗಿ ವರ್ಣಿಸ್ತಾರೆ. ನೀನು ನನ್ನ ಭಕ್ತರಾದ ಗೋಕುಲದ ಜನರಿಗೆ ಕಣ್ಣು ಕಾಣದಂಗೆ ಮಾಡಿದ್ದೀಯಲ್ಲ, ಅದಕ್ಕೆ ನೀನು ಕಣ್ಣು ತೆಗೆದಿದ್ದೀನಿ ಅಂತಾನೆ ಭಗವಂತ. 2 ಕಣ್ಣನ್ನು ತೆಗಿತಾನೆ. ಆಮೇಲೆ ಕತ್ತಲೆ ಉಂಟು ಮಾಡಿದ್ದರ ಫಲ ಏನಂದರೆ ಅವನಿಗೆ ತಲೆ ಸುಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೂ ಕತ್ತಲೆ ಕಾಣುತ್ತೆ. ಆದ್ದರಿಂದ ಅವನು ದುಃಖ ಪಡ್ತಾನೆ. ದುಃಖ ಪಡಲು ಏನು ಮಾಡ್ತಾನೆ, ಅವನನ್ನು ಮೇಲೆ ಎತ್ತಿ ಬಂಡಿಯ ಮೇಲೆ ಹಾಕಿ ಪುಡಿ ಪುಡಿಯಾಗಿ ಅವನ ಮೇಲೆ ಅವನು ಬೀಳ್ತಾನೆ. ಕೃಷ್ಣ ಪರಮಾತ್ಮ ಬೀಳ್ತಾನೆ. ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡ ಕೃಷ್ಣ ಪರಮಾತ್ಮ ಆ ತೃಣಾವರ್ತನ ಮೇಲೆ ಬಿದ್ದರೆ ತೃಣಾವರ್ತ ಏನಾಗಿದೆ? ತೃಣಾವರ್ತ ಪುಡಿ ಪುಡಿಯಾಗಿ ಹೋಗ್ತಾನೆ. ಸಜ್ಜನರಿಗೆ ನಾವು ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಯಾವುದಾದರೂ ಸಜ್ಜನರಿಗೆ, ಭಗವದ್ಭಕ್ತರಿಗೆ ನಾವು ಯಾವ ರೀತಿ ಅನ್ಯಾಯ ಮಾಡ್ತೀವೋ ಅದೇ ರೀತಿಯ ಫಲವನ್ನು ನಾವು ಉಣ್ತೇವೆ ಅನ್ನೋದನ್ನು ಇದರಲ್ಲಿ ತಿಳ್ಕೊಳ್ಬೇಕು. ಈಗ ಅಲ್ಲ, ಯಾವಾಗಾದರೂ ಭಗವಂತ ಉಣಿಸ್ತಾನೆ, ಬಿಡಲ್ಲ. ಆಮೇಲೆ ಮುಂದೆ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಭಗವಂತನನ್ನು ತೊಟ್ಟಿಲಲ್ಲಿ ಹಾಕಿದ್ದು ವಾದಿರಾಜ. ಅಲೋಲ ಹೈಮರದಾಮವತಿಂಬಿತಾನ ಜಾಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲಾಂ ದೋಲಾಂ ವಿಧಾಯಕ ಪರ್ಯಧಿರೋಪ್ಯ ಪಾಲಂ ಸಾಲೋಕ್ಯ ಸೌಖ್ಯಮಲಭಿಷ್ಟ ಹೃದಾ ಯಶೋಧ. ಒಂದು ದಿನ ಯಶೋಧೆ ಕೃಷ್ಣನನ್ನು ತೊಟ್ಟಲಲ್ಲಿ ಹಾಕ್ತಾಳೆ. ತೊಟ್ಟಲು ಬಂಗಾರದ ತೊಟ್ಟಲು. ಅವರಿಗೆ ಕೃಷ್ಣ ಹುಟ್ಟಿದ ಮೇಲೆ ಲಕ್ಷ್ಮಿಯ ಕೊರತೆ ಏನು ಇಲ್ಲ. ತೊಟ್ಟಿಲು 4 ಚಿನ್ನದ ಸರಪಳಿಗಳಿಂದ ಕೂಡಿತ್ತು. ಸರಪಳಿಗಳು ಚೆನ್ನಾಗಿ ಆಚೆ ಈಚೆ, ತೊಟ್ಲುಗಳು ನೋಡ್ತೀರ ಆಚೆ ಈಚೆ ಹೋದು. ಈಗೇನು ತೊಟ್ಲು ಕಟ್ಟೋದೇನಿಲ್ಲ, ಎಲ್ಲ ಬೇಬಿ ಸಿಟಿಂಗ್ ಬಿಟ್ಬಿಟ್ರೆ ಅವರೇ ನೋಡ್ಕೋತಾರೆ, ಹೇಗೆ ಬೇಕಾದ್ರೆ ಹಂಗೆ ನೋಡ್ಕೋತಾರೆ. ತೊಟ್ಟಿಲುಗಳು ಆಚೆ ಈಚೆ ತುಗ್ತಾ ಇದ್ದವು. ಹೊಟ್ಟಿಲಿನ ಮೇಲೆ ಮೇಲ್ಕಟ್ಟಿತ್ತು. ಅದರ ತೊಟ್ಟಿಲ ಮೇಲ್ಕಟ್ಟು ಇತ್ತು ಅಲ್ಲಿ ಮೇಲ್ಗಡೆಗೆ. ಆ ಮೇಲ್ಕಟ್ಟು ಹೇಗಿತ್ತು, ಮುತ್ತಿನ ಜಾಲರಿಗಳು ನೇತಾಡ್ತಾ ಇದ್ವು ಆ ಮೇಲ್ಕಟ್ಟಿನಲ್ಲಿ. ಇಂತಹ ತೊಟ್ಟಿಲಲ್ಲಿ ದೇವರನ್ನು ಇಟ್ಟು ತೂಗುತ್ತಾರೆ. ಅವಳ ಆನಂದಕ್ಕೆ ಪಾರವೇ ಇಲ್ಲ. ತಾನು ದೇವಲೋಕದಲ್ಲಿಯೇ ಇರುವಂತೆ ಭಾಸವಾಗುತ್ತೆ. ಭಗವಂತನ ಅದ್ಭುತ ಬಾಲಲೀಲೆಗಳನ್ನು ಬಹಳ ಬಹಳ ಕಥೆಯಿಂದ ವಾದಿರಾಜರು ವರ್ಣನೆ ಮಾಡ್ತಾರೆ. ಏನಂದರೆ ಇದರಲ್ಲಿ ಒಂದು ಅಧ್ಯಾತ್ಮ ಇದೆ. ಒಂದು ಹೇಳಬೇಕಪ್ಪ ಅಂದರೆ, ನಮ್ಮ ಹೃದಯವೇ ಒಂದು ತೊಟ್ಲು. ಅದರಲ್ಲಿ ದೇವರನ್ನು ಮಲಗಿಸಬೇಕು, ಇಡಬೇಕು. ಸರಪಳಿಗಳು ಯಾವುದು? 4 ವೇದಗಳು, ಸುವರ್ಣ ಸರಪಳಿ, 4 ವೇದಗಳೆಂಬ ಸರಪಳಿ. ಅದನ್ನು ಬಿಗಿಬೇಕು. ವೇದಗಳ ಮೂಲಕ ಭಗವಂತನ ಚಿಂತನೆಯನ್ನು ನಡೆಸಬೇಕು. ದೇವರು ಬಹಳ ಭಾರ, ವಸ್ತುಗಳ ಭಾರವನ್ನು ಸರಪಳಿಯಿಂದ ಕೂಡಿದ ತಕ್ಕಡಿಯಲ್ಲಿ ಅಳಿತೇವಲ್ವ ನಾವು. ಅದೇ ವೇದಗಳೆಂಬ ತಕ್ಕಡಿಯಲ್ಲಿ ಭಗವಂತನನ್ನು ಅಳೆಯಬೇಕು. ವೇದಗಳು ಸಂಪೂರ್ಣವಾಗಿ ಭಗವಂತ ಅಳೆಯಲಿಕ್ಕಾಗಲ್ಲ, ಅಳೆಯಬೇಕು. ಆ ರೀತಿ ಈ ಹೃದಯದಲ್ಲಿ ಭಗವಂತನನ್ನು ತೊಟ್ಟಿಲನ್ನು, ಹೃದಯವನ್ನೇ ತೊಟ್ಟಿಲನ್ನು ಮಾಡಿ ಭಗವಂತನನ್ನು ಕೂಡಿಸಿ ಅಳೆಯಬೇಕು. ಕೇವಲ ಹೃದಯದಿಂದ ಅಳೆಬಿಟ್ರೆ ಅದೊಂಥರ ಕುರುಡು ನಂಬಿಕೆ. ಇವನು ನಂಬಿಕೆ ಏನಪ್ಪ ಅಂತಾಗತ್ತೆ. ಅದಕ್ಕೆ ಒಂದು ಕಣ್ಣು ಪಟ್ಟಿ ಕಟ್ಟಬೇಕು. ಈ ಮಣಿ ಕಟ್ಟಿದವರ ಹೇಗೆ ಕಣ್ಣು ಪಟ್ಟಿ ಥರ ಈ ಕುದುರೆಗೆ 2 ಕಣ್ಣಿನ ಮಧ್ಯೆ ಕಟ್ತಾರೆ ನೋಡಿ. ಅದಕ್ಕೇನೋ ಅಂತಾರೆ, ಕಣ್ಣು ಪಟ್ಟಿ ಕಟ್ತಾರೆ. ಕಟ್ಟಲು ಅದು ಒಂದೇ ಕಡೆ ನೋಡ್ತಾ ಇರುತ್ತೆ. ಹಾಗಾಗಿ ನಮಗೇನು ಮಾಡಬೇಕು, ಆ ಥರ ಇರಬೇಕು. ಏನಂತಂದರೆ, ಕಶ್ಮಲಗಳು ಕಾಣದಂತೆ, ಅಲ್ಲಿ ಇಲ್ಲಿ ನೋಡದಂತೆ, ಗ್ರಾಮ್ಯ ಗೀತೆಗಳನ್ನು ಕೇಳದಂತೆ, ಬೇರೆಯವರನ್ನು ಹೊಗಳದಂತೆ ನೋಡುವ ಹಾಗೆ ಆ ದೇವತೆಗಳು ಜಾಲಗಳು ಕೆಳಮುಖವಾಗಿ ಇರ್ತಾವೆ. ನಾವು ಅದನ್ನು ನೋಡದ ಹಾಗೆ ಮಾಡಿ ನಾವು ಏನು ಮಾಡಬೇಕು,
ದೇವರ ಕಡೆಗೆ ಗಮನ ಕೊಡಬೇಕು ಅನ್ನುವುದನ್ನು ತೊಟ್ಟಿಲಲ್ಲಿ ತೋರಿಸ್ತಾನೆ ಅಂತ ವಾದಿರಾಜರು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಜಾಲರಿಗಳು ಕೆಳಮುಖವಾಗಿ ನೋಡ್ತಾ ಇವೆ, ಆ ಜಾಲರಿಗಳೆಲ್ಲ ದೇವತೆಗಳು ಅವರ ಕೆಳಮುಖವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಎನ್ನುವುದನ್ನು ನೋಡ್ತಾ ಇರ್ತಾರೆ. ಅಂದರೆ ನಾವು ಪ್ರತಿದಿನ ದೇವರನ್ನು ತೊಟ್ಟಿಲಲ್ಲಿ ಇಟ್ಟು, ನಮ್ಮ ಹೃದಯ ಎಂಬ ತೊಟ್ಟಿಲಲ್ಲಿ ಇಟ್ಟು ದೇವರನ್ನು ತೂಗಬೇಕು ಅಂತ ಅರ್ಥ. ಕೃಷ್ಣ ತೊಟ್ಟಿಲಲ್ಲಿ ಮಲಗಿದ್ದಾನೆ, ಮುಗುಳು ನಗ್ತಾ ಇದ್ದಾನೆ. ಕೃಷ್ಣನ ಮುಂಗುರುಳು ಅಲುಗಾಡ್ತಾ ಇವೆ. ಆ ನಗುವೆ, ಕೃಷ್ಣನ ನಗುವಿಗೆ, ಭಗವಂತನ ನಗುವಿಗೆ, ತುಟಿಯಂಚಿನ ನಗುವಿಗೆ ಭಕ್ತ ಬ್ರಹ್ಮಾದಿಗಳು ಕಾಯ್ತಾ ಇರ್ತಾರೆ. ಅದು ಅಮೃತದಂತೆ. ಆ ರಸದಿಂದ ಮುಖ ಶೋಭ್ತಾ ಇರ್ತದೆ. ಕಾಲಿಗೆ ಕಟ್ಟಿದ ಆಭರಣಗಳು ಶಬ್ದ ಮಾಡ್ತಾ ಇರ್ತವೆ. ನೀಲ ಬಣ್ಣದಿಂದ ಈ ಮಗುವನ್ನು ತೂಗುತ್ತಾ ನೋಡಿ. ಯಶೋದೆ ದಿನ ಈ ಸುಖಮಯ, ಎಂಥ ಪುಣ್ಯ ಯಶೋದೆದು, ಎಂಥ ಮಹನೀಯಳು, ಎಂಥ ಭಕ್ತಳು ಅವಳು. ಆಮೇಲೆ ಅವಳು ತೂಗಬೇಕಾದ್ರೆ, ಆ ಚಿಕ್ಕ ಮಕ್ಕಳು ತೂಗಬೇಕಾದ್ರೆ ಗಲ್ಲವನ್ನು ಚಿಗುಡ್ತಾನೆ ಯಶೋದೆ. ಆ ಮಗು ನಗತ್ತೆ. ಆಮೇಲೆ ಕೃಷ್ಣ ನಗ್ತಾನೆ. ಆಮೇಲೆ ಮತ್ತೆ ಅದನ್ನು ಮಲಗಿಕೊಂಡ್ಬಿಟ್ಟು ಹಾಲು ಕೊಡ್ತಾಳೆ. ಹಾಗೇನೆ ಅವನನ್ನು ಮುದ್ದಾಡ್ತಾ ಇರ್ತಾಳೆ. ಕೃಷ್ಣ ಏನು ಮಾಡ್ತಾನೆ, ತನ್ನ ಹೆಬ್ಬೆರಳನ್ನು ಬಾಯಿಯಲ್ಲಿ ಇಟ್ಟು ಚಿಮ್ತಾ ಇರ್ತಾನೆ. ಆ ಯಾವ ಹೆಬ್ಬೆರಳಿನ ಒಂದು ಮುಂಗುಟ್ಟದ ಊರಿನ ತುದಿ ತಾಕಿದರೆ ಬ್ರಹ್ಮಾಂಡ ಕರ್ಪರ ಭೇದಿಸಿ ಗಂಗೆ ಉದ್ಭವಿಸಿದ್ಲು ಬಂದ್ಲೋ, ಆ ಥರ ಉಗುರನ್ನು, ತನ್ನ ಒಂಗುಟವನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಚಿಮ್ತಾ ಇರ್ತಾನೆ. ಅಂದರೆ ತೋರಿಸ್ತಾನೆ, ಯಾವ ದೇವರು, ದಾನವರು, ದೈತ್ಯರು ಯಾರಿಂದಲೂ ಸಾಧ್ಯವಾಗದ ಕೆಲಸವನ್ನು ನನ್ನ ಒಂದು ಊರಿನ ತುದಿ ಮಾಡಿದೆ ಎನ್ನುವುದನ್ನು ತೋರಿಸ್ತಾನೆ ಅವನು. ಆಮೇಲೆ ಇನ್ನೂ ಬಹಳ ಚೆನ್ನಾಗಿ ಯಶೋದೆಯ ಕೃಷ್ಣನ ಸಂಭಾಷಣೆಯನ್ನು ಹೇಳ್ತಾರೆ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೇಜ್ಜೀರ್ಣತಾ ನಿದ್ರಾ ಕಾಮನಿಮಲಿ ನಿಮೀಲತಾಕ್ಷಿಯುಗಲ ಪ್ರಾಜ್ಞಮ್ಯದಾ ಲಿಂಗತಿ ಅಸ್ತ್ವೇವಂ ವಿಧಿ ಮುದ್ರಿತಾತ್ಮನಯನ ಸ್ವಾಂಗಂ ಸಮಾಲಿಂಗ್ಯ ತತ್ ಸರ್ವಂ ಜೀರ್ಣಮಥೋ ದಿಶೇತಿ ಜನನೀಂ ಶಂಸನ್ನಿಜಂ ಸೋವತಾತ್. ತೊಟ್ಟಿಲಲ್ಲಿ ಮಲಗಿಸಿರ್ತಾಳೆ ಭಗವಂತನಿಗೆ, ಕೃಷ್ಣ ಪರಮಾತ್ಮನಿಗೆ. ಆ ಮಗು ತಲೆ ಹೊರಗಡೆ ಹಾಕ್ತಾ ಇರುತ್ತೆ. ಅದು ತಾಯಿಯನ್ನು ಕೇಳುತ್ತೆ. ತಾಯಿ ಹೇಳ್ತಾರೆ, ಕೃಷ್ಣ ಮಲಗು ಅಂತಾಳೆ ಕೃಷ್ಣ ಹೇಳ್ತಾನೆ, ಯಾಕೆ ಮಲಗಬೇಕು ಅಂತ ಕೇಳ್ತಾನೆ. ಯಾಕೆ ಮಲಗಬೇಕಮ್ಮ ನಾನು ಅಂತ ಕೇಳಿದ್ರೆ ತಾಯಿ ಅಂತಾಳೆ, ತಿಂದಿದ್ದು ಜೀರ್ಣ ಆಗಬೇಕಲ್ಲಪ್ಪ, ಮಲಗಬೇಕು ಅಂತಾಳೆ. ಆವಾಗ ಕೃಷ್ಣ ನಮಗೆ, ನಾವೆಲ್ಲರೂ ಇದುವರೆಗೂ ಇಮ್ಯಾಜಿನ್ ಮಾಡೋದಂಥ ಕ್ವಶನ್ ಕೇಳ, ನಿದ್ರೆ ಅಂದರೆ ಏನು ಅಂತ ಕೇಳ್ಬೇಕಂದ್ರೆ, ನಿದ್ರೆ ಅಂದರೆ ಏನಮ್ಮ, ನಿದ್ದೆ ಮಾಡು ಅಂತೀಯ, ನಿದ್ರೆ ಅಂದರೆ ಏನು? ಇದು ನಮಗೆ ಕೇಳಿಲ್ಲ. ಏನೋ ಕಣ್ಣು ಮುಚ್ಚಿದ್ದೀವಿ, ನಿದ್ರೆ ಬಂತು, ಅಷ್ಟೇ ನಾವು ಹೇಳೋದು. ನಮ್ಮ ಯೋಗ್ಯತೆ ಅಷ್ಟೇ. ಆದರೆ ಯಶೋದೆಯ ಯೋಗ್ಯತೆ ಬೇರೆ. ಯಶೋದೆ ಪರಮ ಭಗವದ್ ಭಕ್ತಳು. ಅವಳು ಏನು ಹೇಳ್ತಾರೆ ಅಂದರೆ, ಕೃಷ್ಣ ನೋಡಪ್ಪ, ನೀನು ನಿದ್ರೆ ಮಾಡಬೇಕು ಅಂದರೆ ಪ್ರಾಜ್ಞನಾಮಕ ದೇವರು ನಿನ್ನನ್ನು ಆಲಂಗಿಸಿಕೊಳ್ತಾನೆ, ಅದಕ್ಕೆ ನಿದ್ರೆ ಅಂತಾರೆ. ವಿಶ್ವ ತೈಜಸ ಪ್ರಾಜ್ಞ, ಎಚ್ಚರ ಜಾಗೃತ ಸ್ವಪ್ನ ಸುಷುಪ್ತಿ. ಸುಷುಪ್ತಿ ಅಂದರೆ ಗಾಢ ನಿದ್ರೆ. ಎಚ್ಚರದಲ್ಲಿ ನಮ್ಮ ಬಲಗಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ ಇದ್ದು ನಮ್ಮನ್ನು ಜಾಗೃತವನ್ನಾಗಿ ನೋಡುವಾಗ ಮಾಡ್ತಾನೆ ಪದಾರ್ಥಗಳನ್ನು. ಸ್ವಪ್ನದಲ್ಲಿ ತೈಜಸ ಇದ್ದು ಬಿಟ್ಟು ಸ್ವಪ್ನದ ವಸ್ತುಗಳು ಕಾಣುವ ಹಾಗೆ ಮಾಡ್ತಾನೆ. ಸುಷುಪ್ತಿಯಲ್ಲಿ ಗಾಢವಾದ ನಿದ್ರೆ ಬರಬೇಕು ಅಂದರೆ ಪ್ರಾಜ್ಞನಾಮಕ ಭಗವಂತ ಜೀವನವನ್ನು ಗಾಢವಾಗಿ ಆಲಂಗಿಸಿಕೊಂಡು ಮಲಗಿರ್ತಾನೆ. ನೋಡಿ, ಯಶೋದಿಗೆ ಆ ಚಿಂತನೆ ಇದೆ. ಹೇಳ್ತಾಳೆ, ನಿದ್ರೆ ಏನು ಅಂತಂದರೆ ಪ್ರಾಜ್ಞನಾಮಕ ಭಗವಂತ ನಮ್ಮನ್ನು ಆಲಂಗಿಸಿಕೊಂಡಿದ್ದು ನಿದ್ರೆ. ಅದು ಇದನ್ನು ಯಾರಾದರೂ ನಾವು ಯೋಚನೆ ಮಾಡಿದ್ವಾ? ನಿದ್ದೆ ಅಂದರೆ ಏನು ಅಂತ ಕೇಳಿಬಿಟ್ರೆ ಆಶ್ಚರ್ಯ ಪಡಿದೆ. ನಿದ್ದೆ ಮಾಡಬೇಕು, ನಿದ್ದೆ ಅಂದರೆ ಏನು ಗೊತ್ತಿಲ್ಲ. ಹಾಗೆ ಕೃಷ್ಣ ಏನು ಮಾಡ್ತಾನೆ, ನಗುತ್ತಾನೆ ಕೃಷ್ಣ. ಏನು ಮಾಡ್ತಾನೆ, ಅಮ್ಮ ಆಗಲಿ ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ತಾನೆ. ಮಲ್ಕೊಂಡ್ಬಿಟ್ಟು ತಾನೇ ಅಪ್ಕೊಂಡ್ಬಿಟ್ಟು ಏನು ಹೇಳ್ತಾನೆ, ಅಮ್ಮ ಪ್ರಾಜ್ಞನಾಮಕರಣ ನಾನು ಅಪ್ಕೊಂಡ್ಬಿಟ್ಟಿದ್ದೀನಿ, ಆಲಂಗಿಸ್ಬಿಟ್ಟಿದ್ದೀನಿ, ನಿದ್ರೆ ಆಗೋಯ್ತು, ಈಗ ಹಾಲು ಕೊಡು ಅಂತ ಹೇಳ್ತಾನೆ. ಅವನ ಆಟ ನೋಡಿ ಅಂದರೆ ತೋರಿಸ್ತಾನೆ, ಪ್ರಾಜ್ಞನಾಮಕ ಬೇರೆ ಅಲ್ಲ, ನಾನೂ ಬೇರೆ ಅಲ್ಲ, ನಾನೇ ಅವನು ಅಂತ ಯಶೋದೆಗೆ ಜ್ಞಾನವನ್ನು ಕೊಡ್ತಾನೆ ಭಗವಂತ. ಒಂದು ಜ್ಞಾನವನ್ನು ಕೊಡ್ತಾನೆ. ಅಮ್ಮ ಹಾಲು ಕೊಡಮ್ಮ, ನೀನು ಜೀರ್ಣ ಆಗೋಯ್ತು, ನೀನು ಹೇಳಿದೆ ನಿದ್ದೆ ಮಾಡಿದ್ರೆ ಜೀರ್ಣ ಆಗುತ್ತೆ ಅಂತ ನಾನು ಪ್ರಾಜ್ಞನಾಮಕ ಭಗವಂತನ ಆಲಂಗಿಸ್ಕೊಂಡ್ಬಿಟ್ಟಿದ್ದೀನಿ, ನಿದ್ರೆ ಆಗೋಯ್ತು, ನನಗೆ ಜೀರ್ಣ ಆಯಿತು, ಮತ್ತೆ ಹಾಲು ಕೊಡು ಅಂತ ಕೇಳ್ತಾನೆ. ಅವಳಂದ್ರೆ ಎಲ್ಲಿಂದ ಹಾಲು ಕೊಡಲಯ್ಯ, ಹೀಗೆ ಕೇಳಿದರೆ ನಾನು ಎಲ್ಲಿಂದ ಹಾಲು ಕೊಡಬೇಕು ನಿನಗೆ ಅಂತ ಕೇಳಿದಾಗ ಆಮೇಲೆ ಮತ್ತೆ ಮಾತಾಡ್ತಾಳೆ. ಯಶೋದೆ ಮಗುವನ್ನ ತೂಗ್ತಾ ಇರ್ತಾಳೆ. ತೂಗಬೇಕಾದ್ರೆ ಹಾಡು ಹೇಳ್ತಾಳೆ, ಲಾಲಿ ಜೋಗುಳ ಹಾಡು ಹೇಳ್ತಾಳೆ ಮಗುವನ್ನು ತೂಗಬೇಕಾದ್ರೆ. ಆ ಯಶೋದೆ ತೊಟ್ಟು ತೂಗುವಾಗ ದೇವರ ಹಾಡನ್ನು ಹೇಳ್ತಿರ್ತಾಳೆ. ಆವಾಗ ಅವನು ಕೇಳ್ತಾನೆ, ಅಮ್ಮ ನೀನು ದಿನ ಇದನ್ನೇ ಹಾಡು ಹೇಳ್ತೀಯ,
ಯಾವಾಗಲೂ ಶೇಷಶಾಹಿ ನಾರಾಯಣ ಹಾಡನ್ನೇ ಹೇಳ್ತೀಯಲ್ಲಮ್ಮ, ಯಾವಾಗಲೂ ಒಂದೇ ಹಾಡು ಹೇಳಿದೀಯಾ, ತೊಟ್ಟಲು ತಗೋವಾಗ ಯಾಕೆ ಹಾಡು ಹೇಳ್ತೀಯ ನೀನು ಅಂತ ಕೃಷ್ಣ ನೋಡಿ, ಕೃಷ್ಣ ಪರಮಾತ್ಮ ಅಷ್ಟು ಚಿಕ್ಕವನವನು ಅಂದರೆ ಅವನು ಇಷ್ಟೆಲ್ಲ ಮಾತಾಡ್ತಾನೆ ಅಂದರೆ ಅದು ಅಪರಿಮಿತ ಶಿಶು ಅಂತ ಗೊತ್ತಾಯಿತು, ಸಾಮಾನ್ಯ ಶಿಶು ಅಲ್ಲ ಅದು. ಅವನು ಕೇಳ್ತಾನೆ, ತೊಟ್ಲಿಗೆ ಹೋಗಿ ಯಾವಾಗಲೂ ಹಾಡು ಹೇಳ್ತೀಯಲ್ಲಮ್ಮ ಅಂತ ಕೇಳ್ತಾನೆ. ಆವಾಗ ಯಶೋಧ ಹೇಳ್ತಾನೆ, ನೋಡಮ್ಮ ಅವನು ಯಾವಾಗಲೂ ನಿದ್ರೆ ಮಾಡ್ತಾ ಇರ್ತಾನೆ ಭಗವಂತ ಶೇಷಶಾಹಿಯಾಗಿ, ನಿನಗೂ ಸ್ವಲ್ಪ ನಿದ್ರೆ ಕೊಡಲಿ ಅಂತ ಹೇಳಿದೆ ಅಂತ ಯಶೋಧೆ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಹೌದಮ್ಮ ನೀನು ಹೇಳಿ ಸರಿ, ಅವನು ನಿದ್ರೆ ಮಾಡ್ತಾ ಇದ್ದಾನೆ, ಅವನು ಯಾವಾಗಲೂ ನಿದ್ರೆ ಮಾಡಿದರೆ ನೀ ಹಾಡು ಹೇಳಿದ್ದು ಅವನಿಗೆ ಹೇಗೆ ಕೇಳಿಸ್ತು ಅಂತ ಕೇಳ್ಬಿಡ್ತಾನೆ. ಅವಳಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ನೀನು ನಿದ್ರೆ ಮಾಡಿದರೆ ಅವನು ನಿದ್ರೆ ಮಾಡುತ್ತಾನೆ ಅಂತ ಹೇಳ್ತೀಯಾ, ನೀನು ಹಾಡು ಹೇಳಿದ್ದು ಅವನು ನಿದ್ರೆ ಮಾಡಿದರೆ ಅವನಿಗೆ ಹೆಂಗೆ ಕೇಳಿಸ್ತು ಹೇಳು ಅಂತಂತಾನೆ. ಆವಾಗ ಅವನು ಹೇಳಿದ್ದೇನಪ್ಪ ಅಂದರೆ, ದೇವರಿಗೆ ನಿದ್ರೆ ಇಲ್ಲ, ದೇವರು ಕಣ್ಣು ಮುಚ್ಚಲ್ಲ, ನಟನೆ ಮಾಡ್ತಾನೆ, ನನಗೆ ನಿದ್ರೆ ಇಲ್ಲಮ್ಮ, ಆ ಶೇಷತಾಯಿನೂ ಒಂದೇನೆ, ನಾನೂ ಒಂದೇನೆ, ಅಲ್ಲಿ ಮಲಗಿರೋನು ಅವನೇ, ನಾನೇ ಅವನು ಅನ್ನುವುದನ್ನು ನೀನು ತಿಳಿಬೇಕು ಅಂತ ಯಶೋಧೆಗೆ ಜ್ಞಾನವನ್ನು ಕೊಡ್ತಾನೆ. ಮಲಗು ಅಂದರೆ ಏನಂತಂದರೆ, ನಾವು ಮಲ್ಕೊಳ್ಬೇಕಾದ್ರೆ ಕೆಲವರಿಗೆ ನಿದ್ದೆಗಳು ಬರೋದೇ ಇಲ್ಲ, ನಿದ್ದೆ ಬರಬೇಕು, ಸುಖವಾಗಿ ನಿದ್ರೆ ಬರಬೇಕು ಅಂದರೂ ಅದು ಪುಣ್ಯ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು, ಪ್ರಾಜ್ಞನಾಮಕ ಭಗವಂತನ ಅನುಗ್ರಹ ಇರಬೇಕು. ಎಷ್ಟು ಮಲಗಿದ್ರು, ಎ ಸಿ ಹಾಕ್ಕೊಂಡ್ರು, ಏನು ಕುರ್ಲಾನ್ ಬೆಡ್ನಲ್ಲಿ ಮಲಗಿದ್ರು, ಏನು ಅನುಕೂಲ ಮಾಡಿಕೊಂಡ್ರು ನಿದ್ರೆ ಮಾತ್ರ ಬರಲ್ಲ, ಹೊರಳಾಡ್ತಾನೇ ಇರೋದು. ಅಯ್ಯೋ ರಾತ್ರಿ ತನಕ ಮಲಗಿ ಬರಲ್ಲ, ಬೆಳಗಿನ ಜಾವ ನಿದ್ದೆ ಬರ್ತದೆ. ನಿದ್ರೆ ಬರಬಾರ್ದ ಸಮಯದಲ್ಲಿ ನಿದ್ರೆ ಬರ್ತದೆ, ನಿದ್ರೆ ಬರೋ ಸಮಯದಲ್ಲಿ ನಿದ್ರೆ ಬರಲ್ಲ. ಹಿಂಗೆ ಕುತ್ಕೊಂಡಿರ್ತೀವಿ, ಏನಪ್ಪ ಏನೋ ಆಚಾರ್ಯರು ಭಾಳ ಜನ ಪ್ರವಚನ ಹೇಳ್ತಾರೆ, ಒಂದು ಸ್ವಲ್ಪ ಕಣ್ಣು ಮುಚ್ಚೋಣ ನಿದ್ರೆ ಬಂದುಬಿಡುತ್ತೆ, ಆಚಾರ್ಯ ಪ್ರವಚನ ಮುಗಿಸ್ಕೊಂಡು ಎದ್ದೋದ್ಮೇಲೆ ಎಚ್ಚರಿಕೆ ಆಗುತ್ತೆ. ಹೀಗೆ ನಮ್ಮ ಪರಿಸ್ಥಿತಿ. ನಿದ್ರೆ ಬರಬೇಕು ರಾತ್ರಿ ಚೆನ್ನಾಗಿ ಎಂದರೆ ಭಗವಂತ ನಿದ್ದೆ ಮಾಡುತ್ತಾ ಇದ್ದಾನೆ ಅಂದರೆ ನಿದ್ದೆ ಆ ಪ್ರಕಾರ ಅಲ್ಲ, ಪ್ರಾಜ್ಞನಾಮಕ ಭಗವಂತ ನಿದ್ರೆ ಮಾಡಿಸ್ತಾನೆ ಅನ್ನೋ ಚಿಂತನೆಯೊಂದಿಗೆ ನಾವು ಮಲಗಿದರೆ, ಆ ಅನುಸಂಧಾನ ಇಟ್ಕೊಂಡ್ರೆ ನಮಗೂ ಸುಖವಾದ ನಿದ್ದೆ ಬರುತ್ತೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ಇದಕ್ಕೆ ಮತ್ತೆ ಒಂದು ಅಧ್ಯಾತ್ಮದ ಅದ್ಭುತ ಅರ್ಥವನ್ನು ಕೊಡ್ತಾರೆ ವಾದಿರಾಜ ಮಹಾತ್ಮರು. ಏನು ಹೇಳ್ತಾರೆ ಅಂದರೆ, ಯೇ ವೈ ವಿಠ್ಠಲ ಸೇವಕ ಶುಭಧೀಯಸ್ತೇಷಾಂ ಸ ಲಭ್ಯ ಸ್ತುತಿ ಪ್ರಾಯೋ ಜ್ಞಾಪಯಿತು ಮುರದ್ವಿಷಮಿತ ಸಂಪ್ರಾಪಯಂತೆ ಕದಾ ಅನ್ಯೇಷಾಂ ಸೈ ದೂರಗಸ್ತುತಿ ತತಃ ಪ್ರಾಪ್ತಂ ಚ ತಂ ಕುರ್ವತಿ ದೋಲಾಸಾ ಮಣಿಮಂಡಿತ ವಿಜಯತೆ ಸ್ವಾನಂದಮೂರ್ತೆ ಶಿಶೋಃ. ಈಗ ತೊಟ್ಟಿಲನ್ನು ಏನು ಮಾಡಬೇಕು? ತೊಟ್ಟಿಲ ಹಗ್ಗ ಹಿಡಿದು ಸಮೀಪಕ್ಕೆ ಎಳೆದಾಗ ತೊಟ್ಲು ಹತ್ತಿರ ಬರುತ್ತೆ ಅಲ್ವಾ? ಸಮೀಪಕ್ಕೆ ತೊಟ್ಲ ಹಗ್ಗವನ್ನು ಸರಪಳಿಯನ್ನು ಹಿಡಿದು ಎಳೆದಾಗ ತೊಟ್ಲು ಹತ್ತಿರ ಬರುತ್ತೆ. ಅಂದರೆ ದೇವರು ಹತ್ತಿರ ಬರ್ತಾನೆ ಅಲ್ವಾ? ತೊಟ್ಲಲ್ಲಿ ಮಲಗಿದವನು ಕೃಷ್ಣ ಪರಮಾತ್ಮ ಹತ್ತಿರ ಬರ್ತಾನೆ. ಹಗ್ಗ ಬಿಟ್ಟರೆ ದೇವರು ದೂರ ಹೋಗ್ತಾನೆ, ಹಗ್ಗ ಬಿಟ್ಟರೆ ದೇವರು ದೂರ ಹೋಗ್ತಾನೆ. ಇದು ಸಹಜವಾದ, ಯಾವುದೇ ತೊಟ್ಲು ಸಹಜವಾದ ಪ್ರಕ್ರಿಯೆ ಇದು. ತೊಟ್ಲಲ್ಲಿರುವವನು ಯಾರು? ವಿಠ್ಠಲ. ವಿಠ್ಠಲ ಅಂದರೆ ಯಾರು? ಪರಮಾತ್ಮ. ವಿಠ್ಠಲ ಬೇರೆ ಅಲ್ಲ, ಕೃಷ್ಣ ಪರಮಾತ್ಮ. ನೋಡಿ, ಉಡುಪಿಯಲ್ಲಿರುವವನು ಬಾಲಕೃಷ್ಣ, ಪಂಡರಾಪುರದಲ್ಲಿರುವವನು ಉಪನಯನ ಆದ ಕೃಷ್ಣ, ತಿರುಪತಿಯಲ್ಲಿರುವವನು ಮದುವೆಯಾದ ಕೃಷ್ಣ. ಬಾಲಕೃಷ್ಣ ಉಪನಯನ ಆದ ಕೃಷ್ಣ, ಮದುವೆಯಾದ ಕೃಷ್ಣ, ಸಂಸಾರಿ ಕೃಷ್ಣ ಅವನು. ಹಾಗೆ ಮೂರು ಕೃಷ್ಣನೇ ಅಂತ ತೋರಿಸ್ತಾರೆ. ಅದು ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತದೆ. ಅವನಿಗೆ ವಿಠ್ಠಲ ಏನು? ಜ್ಞಾನ ಶೂನ್ಯರಿಗೆ ಜ್ಞಾನವನ್ನು ಕೊಡೋದರಿಂದ ಅವನಿಗೆ ವಿಠ್ಠಲ ಅಂತ ಕರೀತಾರೆ. ಅಂದರೆ ಸಾತ್ವಿಕರಾದವರು, ಪರಮಾತ್ಮನ ಭಕ್ತರು, ಸರಪಳಿಗಳೆಂಬ ವೇದಗಳು ಹೇಳಿದ್ದಲ್ಲ, ವೇದಗಳೆಂಬ 4 ಸರಪಳಿಗಳು, ಆ ವೇದಗಳನ್ನು ತಮ್ಮತ್ತ ಎಳೆದುಕೊಂಡರೆ, ವೇದಗಳನ್ನು ತಾವು ಅಧ್ಯಯನ ಮಾಡಿದರೆ, ವೇದಗಳ ಮೂಲಕ ಭಗವಂತನನ್ನು ಕಂಡುಕೊಂಡರೆ, ಭಗವಂತ ಏನು ಮಾಡ್ತಾನೆ? ಸಿಗ್ತಾನೆ. ಅವನು ಎಲ್ಲರಿಗೂ ಸಿಗೋಲ್ಲ, ವೇದಗಳು ಹೇಳ್ತವೆ. ಅವನು ಯಾವ ಶಬ್ದದಿಂದ ಸಿಗಲ್ಲ, ನಾವು ಹಿಡಿಬೇಕು ಅಂತ ಸಿಗಲ್ಲ, ಅವನಾಗೆ ಬರಬೇಕು. ಆದರೆ ಭಕ್ತರಿಗೆ ಅವನೇನು ಮಾಡ್ತಾನೆ? ವೇದಗಳ ಮೂಲಕ ಯಥಾರ್ಥ ಜ್ಞಾನದಿಂದ ಭಕ್ತರನ್ನು ಅವನನ್ನು ಭಕ್ತಿಯಿಂದ ಭಜಿಸಿದಾಗ ಭಗವಂತ ಅವರಿಗೆ ಲಭ್ಯನಾಗ್ತಾನೆ. ಇದೇನಾಗುತ್ತೆ? ತೊಟ್ಟಿಲು ಸಮೀಪ ಬಂತು. ಹಾಗೆಯೇ ನಾವು ವೇದಗಳನ್ನು ಬಿಟ್ಟು, ಶಾಸ್ತ್ರಗಳನ್ನು ಬಿಟ್ಟುಬಿಟ್ರೆ ಭಗವಂತ ದೂರ ಹೋಗ್ತಾನೆ. ಸರಪಳಿ ಬಿಟ್ಟುಬಿಟ್ರೆ ಭಗವಂತ ದೂರ ಹೋದ, ಅಷ್ಟೇನೆ. ಆದರೆ ತೊಟ್ಟಿಲಲ್ಲಿನ ಮಗು ಇತ್ತಲ್ಲ, ಅದು ಯಾವಾಗ ನಗ್ತಾನೆ? ನೀವು ಹತ್ತಿರ ಕರೆದ್ರೂ ನಗತ್ತೆ, ದೂರ ಇದ್ರೂ ನಗತ್ತೆ.
ಅಂದರೆ ಏನರ್ಥ ಅಂದರೆ ಯಾರು ಹಿಡಿದ್ರು ಬಿಟ್ಟರು ದೇವರು ಒಂದೇ ರೀತಿ ಇರ್ತಾನೆ, ಅವನಿಗೇನು ವಿಕಾರ ಇಲ್ಲ. ನೀನು ಹಿಡ್ಕೊಂಡ್ರು ಅಷ್ಟೇ, ನೀನು ಬಿಟ್ಟರು ಅಷ್ಟೇ. ಹಿಡಿಬೇಕು ಅಂದರೂ ಅವನ ಅನುಗ್ರಹನೇ ಬೇಕು, ಬಿಡಬೇಕು ಅಂದರೂ ಅವನು ನಿಮ್ಮ ಮೇಲೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅನುಗ್ರಹ ಮಾಡ್ತಾನೆ. ಹಾಗೆ ಭಗವಂತನ ಕರುಣೆ ಇಲ್ಲದೆ ನೀವು ಏನೂ ಮಾಡಲಿಕ್ಕಾಗಲ್ಲ. ಆದರೆ ಅವನು ಒಂದೇ ಥರ ಇರ್ತಾನೆ. ನೀನು ಎಳದೆ ಅಂತ ಅವನು ಹಿಗ್ಗಲ್ಲ, ನೀ ಬಿಟ್ಟಿ ಅಂತ ಅವನು ಹಿಗ್ಗಲ್ಲ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬಹುದು ನಾವು. 4 ಸರಪಳಿಗಳು ಅಂದರೆ 4 ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ, 4 ಪುರುಷಾರ್ಥಗಳು. 4 ಸರಪಳಿಗಳನ್ನು ಒಟ್ಟಿಗೆ ಹೇಳಿದ್ರೆ ತೊಟ್ಟು ದೂರ ಹೋಗುತ್ತೆ. ನೋಡಿ ನೀವು 4 ಸರಪಳಿಗಳನ್ನು ಒಟ್ಟಿಗೆ ಹೇಳಿದ್ರೆ ತೊಟ್ಟು ದೂರ ಆಗುತ್ತೆ. 4 ಸರಪಳಿಗಳನ್ನು ಬಿಟ್ಟರೆ ತೊಟ್ಟು ಹತ್ತಿರ ಬರುತ್ತೆ. ಅಂದರೆ ಅರ್ಥ ಏನು ಇದರಲ್ಲಿ ಅಂತಂದರೆ, ನಾನು ಬೇಕಾ ಪುರುಷಾರ್ಥ ಬೇಕಾ ಅಂತ ಭಗವಂತ ಕೇಳ್ತಾನೆ. ಪುರುಷಾರ್ಥ ಬೇಕು ಅಂತ 4 ಸರಪಳಿಗಳನ್ನು ಒಟ್ಟಿಗೆ ಹಿಡಿದ್ರೆ ದೇವರು ದೂರ ಹೋಗ್ತಾನೆ. ನೀನು ಬೇಕು ಅಂದರೆ ಪುರುಷಾರ್ಥ ಬೇಡ, ನೀನು ಬೇಕು ಅಂದರೆ ದೇವರು ಹತ್ತಿರ ಬರ್ತಾನೆ. ಇಂಥ ಅದ್ಭುತ ಚಿತ್ರಣವನ್ನು ವಾದಿರಾಜರು ಕೊಡ್ತಾರೆ. ಆಮೇಲೆ ತನೋತ್ತದುಕ್ತೇನ ತುತುತ್ತಮೇನಂ ನಿರೂಪಯಂತ್ಯಾಸ ಹರಿಜಗಂತಿ ಪ್ರದರ್ಶಯಾಮಾಸ ನ ತೃಪ್ತಿರಸ್ಮಾತ್ ಉದಾರದೇಹಸ್ಯ ಮಮೇತಿ ಚಿಚ್ಚನ್. ತೊಟ್ಟಲಲ್ಲಿ ಮಗು ಮಲಗಿರುತ್ತೆ, ಯಶೋಧೆಗೆ ನಿದ್ದೆ ಬಂದಿರುತ್ತೆ. ಆಮೇಲೆ ಹೇಳ್ತಾಳೆ, ತೊಟ್ಟಲಿನ ಮಗು ಆಕಳಿಸುತ್ತೆ. ಯಶೋಧೆ ಮಗುವಿನ ಬಾಯಿಯನ್ನು ನೋಡ್ತಾಳೆ. ಇಡೀ ಬ್ರಹ್ಮಾಂಡವನ್ನೇ ತೋರಿಸ್ಬಿಡ್ತಾನೆ ಭಗವಂತ. ಅವಳ ಬಾಯಿ ವಿಶ್ವರೂಪವನ್ನೇ ತೋರಿಸ್ಬಿಡ್ತಾನೆ ಭಗವಂತ. ಅಂದರೆ ಅದರಲ್ಲಿ ಒಂದು ಅರ್ಥ ಹೇಳ್ತಾರೆ ವಾದಿರಾಜರು. ಈ ಯಶೋಧೆ ಕೃಷ್ಣನಿಗೆ ತನ್ನ ಎದೆ ಹಾಲನ್ನು ಕೊಟ್ಟಳು. ಎದೆ ಹಾಲು ಕೊಟ್ಟ ತಕ್ಷಣ ಮಗು ಹೊಟ್ಟೆ ತುಂಬತಪ್ಪ ತೃಪ್ತಿ ಆಯಿತು ಅಂತ ಒಂದು ಸಮಾಧಾನ ಎಲ್ಲ ತಾಯಿಯಾಯಿತು. ಅವಳು ಯಶೋಧೆಗೆ ಹಾಗೆ. ಆವಾಗ ಭಗವಂತ ಅಂತಾನೆ, ಅಮ್ಮ ನಿನ್ನ ಸ್ತನ್ಯಪಾನದಿಂದ ನನ್ನ ಹೊಟ್ಟೆ ತುಂಬಲ್ಲಮ್ಮ, ಬ್ರಹ್ಮಾಂಡದಂಗೆ ದೊಡ್ಡದಿದೆ ನನ್ನ ಹೊಟ್ಟೆ, ನಿನ್ನ ಎದೆ ಹಾಲು ನನಗೇನು ಸಾಲಲ್ಲ, ನನ್ನ ಹೊಟ್ಟೆ ತುಂಬಲ್ಲ. ಅವಳು ಏನು ಭಗವಂತನಿಗೆ ಹೊಟ್ಟೆ ತುಂಬುವಂಥ ಭ್ರಾಂತಿ ಬಂತು, ಆ ಭ್ರಾಂತಿಯನ್ನು ತೆಗೆದಾಕ್ತಾನೆ ಭಗವಂತ. ಕ್ಷಣಕ್ಕೂ ತೋರಿಸ್ತಾನೆ, ನಿನ್ನ ಮಗ ನಾನಲ್ಲ, ನಾನು ಭಗವಂತ ಅನ್ನುವ ಜ್ಞಾನವನ್ನು ಅವಳಿಗೆ ಕೊಡ್ತಾನೆ. ಅವಳೇನು ಮಾಡ್ತಾಳೆ, ತನ್ನ ಬಾಯಿಯಲ್ಲಿ ಜಗತ್ತನ್ನು ನೋಡ್ತಾಳೆ. ಅದರಲ್ಲಿ ನಂದಗೋಪುರ ನೋಡ್ತಾಳೆ, ನಂದಗೋಪುರದಲ್ಲಿ ನಂದಗೋಪುರ ಮನೆ ನೋಡ್ತಾಳೆ, ನಂದಗೋಪುರ ಮನೆಯಲ್ಲಿ ತನ್ನನ್ನು ನೋಡ್ತಾಳೆ, ತಾನು ಕೃಷ್ಣನನ್ನು ನೋಡ್ತಾಳೆ. ಕೃಷ್ಣನಿಗೆ ಹಾಲು ಕೊಡಿಸುವುದನ್ನು ಅವನ ಬಾಯಲ್ಲೇ ನೋಡ್ತಾಳೆ. ಮತ್ತೆ ಆ ಬಾಯಲ್ಲಿ ಮತ್ತೆ ಎಲ್ಲವನ್ನೂ ನೋಡ್ತಾಳೆ. ಕೃಷ್ಣ ಆವಾಗಂತಲೇ, ಇವನು ದೇವರು, ನನ್ನ ಮಗನಲ್ಲ, ಇಡೀ ಜಗತ್ತಿನ ತಂದೆ ಇವನು. ನಮ್ಮ ತಂದೆ ತಾಯಿಗಳು ಯಾರು? ಈ ಜನ್ಮದ ತಂದೆ. ನೀ ತಂದೆ ನಾ ಬಂದೆ, ಅದರಿಂದ ನೀ ತಂದೆ. ಡಾಕ್ಟರ್ ಹಾಡಿದ್ದಾರೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನನ್ನನ್ನು, ಆದ್ದರಿಂದ ನೀನು ನನ್ನ ತಂದೆ ಅಂತಾರೆ ಭಗವಂತನಿಗೆ. ಇವರು ಈ ಶರೀರದ ತಂದೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿಸಿ ಶರೀರವನ್ನು ಕೊಟ್ಟು ಅವರವರಿಗೆ ಸಾಧನೆಯನ್ನು ಮಾಡಿಸಿ ಬರ್ತಾನಲ್ಲ ಭಗವಂತ, ಅವನು ತಂದೆ, ನಿಜವಾದ ತಂದೆ ಅವನು ಅಂತ ತಿಳುವಳಿಕೆ ಬರುವಂತೆ ಮಾಡ್ತಾನೆ. ಆವಾಗ ಇನ್ನೊಂದು ಇವನಿಗೆ ಏನಾಗುತ್ತೆ, ಇನ್ನೂ ನಾಮಕರಣನೇ ಆಗಿಲ್ಲ ಭಗವಂತನಿಗೆ. ಇಷ್ಟೆಲ್ಲ ತೋರಿಸ್ಬಿಟ್ಟ ಭಗವಂತ. ಯಾಕೆ ತೋರಿಸ್ದ ಅಂದರೆ, ಕೃಷ್ಣನಿಗೆ ನಾಮಕರಣ ಮಾಡಲಿಲ್ಲ. ಇದರಿಂದ ಕೃಷ್ಣನು ಸಿಟ್ಟುಕೊಂಡವನಂತೆ ಹೇಳ್ತಾನೆ. ಅನೇಕ ಕೆಲಸಗಳ ಮೂಲಕ ತಾನೇ ನಾಮಕರಣ ಮಾಡ್ಕೊಂಡ್ಬಿಡ್ತಾನೆ. ಅವನು ಏನಂತ ಕರಿತೀವಿ ನಾವು? ಪೂತನ ಜೀವಿತಹರ ಅಂತ ಕರಿತೀವಿ, ಶಕಟಾಸುರ ಭಂಜನ ಅಂತ ಕರಿತೀವಿ, ತುಣೀಕೃತ ತುಣಾವರ್ತ ಅಂತ ಕರಿತೀವಿ. ಇದೆಲ್ಲ ಭಗವಂತನ ಹೆಸರು ತಾನೆ. ಇನ್ನು ನಾಮಕರಣನೇ ಆಗಿಲ್ಲ. ಅವನಂತ ನೀನೇನು ಹೆಸರಿಡ ನನಗೆ, ನಾನೇ ಇಟ್ಕೊಂಡು ಹೋಗ್ತೀನಿ ಹೋಗು ಅಂತ. ಇನ್ನೂ ಹೆಸರಿಟ್ಟಿಲ್ಲ ನೀನು ನಾಮಕರಣನೇ ಮಾಡಿಲ್ಲ, ನಾನೇ ಇಟ್ಕೊಳ್ತೀನಿ ಅಂತ ಭಗವಂತ ಹೇಳಿದ್ರು. ಅಷ್ಟೊತ್ತಿಗೆ ಯಾದವರ ಗುರುಗಳಾದ ಗರ್ಗ ಋಷಿಗಳು ಬರ್ತಾರೆ ನಾಮಕರಣ ಮಾಡಲಿಕ್ಕೆ. ನಾಮಕರಣ ಮಾಡಲಿಕ್ಕೆ ಬಂದು ಇವರು ಮಗುವನ್ನು ತೋರಿಸ್ತಾರೆ. ಗರ್ಗ ಋಷಿಗಳು ಹೋಗಿ ಮಗುವನ್ನು ನೋಡ್ತಾರೆ. ಕೃಷ್ಣ ಅವರಿಗೆ ತನ್ನ ನಿಜವಾದ ರೂಪವನ್ನು ತೋರಿಸುತ್ತಾರೆ. ನೋಡ್ಬಿಟ್ಟು, ಅಯ್ಯೋ ಎಂಥ ಮಗು ಇದು, ಮಗುನ ಇದು, ಈ ಮಗುನ ಯಶೋಧೆ ಮಗುನ ಇದು, ಯಶೋಧೆ ಮಗುವಲ್ಲ, ಜಗತ್ತಿನ ತಂದೆ ಇವನು. ಇವನಿಗೆ ನಾನು ಹೆಸರಿಡ್ತೀನಿ ಅಂದರೆ ಬಹಳ ಪಾಪ. ಈಗ ನಾವು ಎಲ್ಲ ಕೆಲಸ ಆದಮೇಲೆ ಅಚ್ಯುತಾನಂತ ಗೋವಿಂದ ಅಂತ ಹೇಳ್ತೀವಿ. ಪಾಪ ಮಧ್ಯೆ ಪಾಪ ಮಾಡಿದ್ದೀವಿ ಅಂತ, ಪಾಪ ಮಾಡಿದರೆ ಪರಿಹಾರ ಆಗಲಿಕ್ಕೆ ಹೇಳ್ತೀವಿ, ಲೋಪದೋಷಕ್ಕೆ. ಅಲ್ಲ, ಭಗವಂತನಿಗೆ ಹೆಸರಿಡ್ತೀನಿ ಸಂಕಲ್ಪ ಮಾಡಿದರೆ ದೋಷ. ಅದಕ್ಕೆ ಏನು ಮಾಡ್ತಾರೆ ಗರ್ಗ ಋಷಿಗಳು, ಕೃಷ್ಣನ ಕಿವಿಯಲ್ಲಿ ಹೋಗಿ ಹೇಳ್ತಾರೆ, ಏನಪ್ಪ ನಿನಗೆ ರಾಮಕೃಷ್ಣ ಅನ್ನೋ ನಾಮನ ವಿಚಾರ ಮಾಡ್ಬಿಟ್ಟು ಕಿವಿಯಲ್ಲಿ ರಾಮಕೃಷ್ಣ ನಾಮ ಅಂತ ಹೇಳ್ಬಿಡ್ತಾರೆ. ನಿನ್ನ ಹೆಸರೇ ನನಗೆ ಮುಂಚೆನೇ ಹಿಂದೆ ಇದೆಯಲ್ಲಪ್ಪ, ಕೃಷ್ಣ ಅಂತ ಇದೆ ನಿನಗೆ ಹೆಸರು, ನಾನೇನು ಹೊಸದಾಗಿಡೋದು, ಎಲ್ಲ ಹೆಸರು ನಿನಗಿದೆ, ನಾನು ಹೆಸರಿಡ್ತಿಲ್ಲ, ಇದು ತಪ್ಪು ಮಾಡ್ತೀನಿ, ಜನಗಳಿಗೆ ಹೇಳ್ತಾ ಇದ್ದೀನಿ, ನೀನು ನನ್ನ ತಪ್ಪನ್ನು ಕ್ಷಮಿಸುವಂತ ಮುಂಚೆನೇ ಅವ್ರಿಗೆ ಕ್ಷಮೆ ಬೇಡಿಬಿಡ್ತಾರೆ.
ಎಲ್ಲ ನಾಮಗಳಿಂದ ಭಗವಂತ ಕಟ್ಕೊಂಡು ಗರ್ಗಾಚಾರ್ಯಗಿಂತ ಕೃಷ್ಣ ಅನ್ನುವ ಹೆಸರನ್ನು ಅವನು ಕಟ್ಕೊಳ್ತಾನೆ. ಕೃಷ್ಣ ಅಂದರೆ ಏನು? ಕರ್ಷತಿ ಇದು ಕೃಷ್ಣ ಅಂದರೆ ಎಲ್ಲರನ್ನೂ ಆಕರ್ಷಣೆ ಮಾಡುವವನು ಕೃಷ್ಣ. ಆದ್ದರಿಂದ ಕೃಷ್ಣ ಅಂತ ಕರೀತಾರೆ. ಆಮೇಲೆ ಕೃಷ್ ಪ್ಲಸ್ ನ ಅಂತ. ಕೃಷ್ ಅಂದರೆ ಕೃಷಿಗೆ ಯೋಗ್ಯವಾದ ಭೂಮಿ. ಭೂಮಿಗೆ ದುಃಖವೇ ಬಹಳ, ಅದಕ್ಕೆ ಸುಖ ಕೊಡುವುದಕ್ಕೆ ನ ಅಂದರೆ ಸುಖ. ಸಂಸ್ಕೃತದಲ್ಲಿ ನ ಸುಖವನ್ನು ಕೊಡುವುದಕ್ಕಾಗಿ ಬಂದವನಾದ್ದರಿಂದ ಅವನು ಕೃಷ್ಣ ಅಂತ ಕರೀತಾರೆ. ಅದರಿಂದ ಕೃಷ್ಣ ಎಂಬ ಹೆಸರು ಸಾರ್ಥಕ. ಆಮೇಲೆ ಕೃಷ್ಣ ಬಣ್ಣದವನು, ನೀಲ ಬಣ್ಣದವನು, ಅದನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾನೆ. ಕೃಷ್ಣ ಅಂತ ಯಾಕೆ ಕರ್ತಾರೆ? ನನ್ನ ತಾಯಿ ನೀಲ ಬಣ್ಣದವಳು, ಅದಕ್ಕೆ ನನಗೂ ಕೃಷ್ಣ ಅಂತ ಕರೆದರು ಅಂತ ಹೇಳ್ತಾನೆ. ಆಮೇಲೆ ಅವನು ಅಂಬೆಗಾಲು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕರ್ಷನ್ನಂಗ್ರಿಯುಗಂ ಮುನೀಂದ್ರ ಮನಸಾ ಸಾಕಂ ರಜಸ್ತ್ರೀದೃಶ ಜಂಬಾಲೇನ ಚ ನೀಲ ನೀಲ ಸುತನುರ್ ಲೋಲಾಕರ್ ಶ್ರೀಮುಖಃ ಅಂಬಾಂಬೇತಿ ಯಾಮುದೀರ್ಯ ಸ್ತ್ರಿಪತಿ ಸ್ಮಾಂಕಂ ಸ್ಮಾಂಕಾಧಿರೂಢಸ್ಥನಂ ಕಿಮ್ಮಾನಪ್ಯತವ ಸಾ ತಪೋಸ್ಯ ಜನನೀ ಯಸ್ಯೇದಮಿ ದೃಕ್ಫಲಂ. ಕೃಷ್ಣನ ಈ ನಡಿಗೆಯನ್ನು ಋಷಿಗಳು ನೋಡಿ ಆನಂದಿಸ್ತಾರೆ, ಸ್ತ್ರೀಯರು ನೋಡ್ತಾರೆ. ಆಮೇಲೆ ಕೃಷ್ಣ ತನ್ನ ಬಾಲರೂಪದಿಂದ ಅನೇಕ ಮತಗಳನ್ನು ಖಂಡಿಸ್ತಾನೆ. ಯಾಕೆ ಅಂದರೆ ದೇವರನ್ನು ಕೆಲವರು ನಿರಾಕಾರ ಅಂತಾರೆ, ನಿರ್ಗುಣ ಅಂತಾರೆ. ತನ್ನ ಪರಾಕ್ರಮ ತೋರಿಸ್ತಾನೆ ಕೃಷ್ಣ ಪರಮಾತ್ಮ. ನಾನು ಪರಾಕ್ರಮ ತೋರಿಸಿದ್ರೆ ನನ್ನ ಹೇಗೆ ನಿರ್ಗುಣ ಅಂತೀರಾ? ನಿರಾಕಾರ, ನಾನು ಚೆನ್ನಾಗಿರಲಿಲ್ಲ ಆಕಾರದಲ್ಲಿ, ಆಕಾರ ಇದೆಯಲ್ಲ ನನಗೆ, ಹೇಗೆ ನಿರಾಕಾರ ಅಂತೀರಾ ಅಂತ ಆ ಮತಗಳನ್ನೆಲ್ಲ ಅವರ ಬಾಲ್ಯದಲ್ಲೇ ಖಂಡನೆ ಮಾಡ್ತಾನೆ. ಆಮೇಲೆ ಈ ಜಗತ್ತು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದ್ದಂತೆ ಚಿಪ್ಪು ಕಾಣದಿರುವುದಾಗ ನಮಗೆ ಅದು ಬೆಳ್ಳಿ ಅಂತ ತೋರುತ್ತದೆ ಅಂತ ಹೇಳ್ತಾರೆ. ಆ ಬೆಳ್ಳಿ ಬಾಧಿತವಾಯಿತು ಅಂತ ಹೇಳಿ, ಅದೇ ರೀತಿ ಜಗತ್ತು ತೋರುವುದು ಮಾತ್ರ ವಸ್ತುತಃ ಇಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಹೇಳ್ತಾರೆ ಜಗತ್ತು ತೋರ್ತಾ ಇದೆ, ದೇವರು ಇದ್ದಾನೆ, ಜಗತ್ತು ಸತ್ಯ, ದೇವರು ಸತ್ಯ ಅನ್ನೋದನ್ನು ಇದರಿಂದ ತೋರಿಸ್ತಾನೆ. ಆವಾಗ ಕೃಷ್ಣ ತೊದಲು ನುಡಿಗಳಿಂದ ಮಾತನಾಡಿದ ಅಂತ ನೋಡಿ ಯಶೋದೆ ಕೃಷ್ಣ ಸಂಭಾಷಣೆ ಮಾಡಿದರು. ಆ ಸಂಭಾಷಣೆ ಅವರಿಬ್ಬರಿಗೆ ಗೊತ್ತು, ಬೇರೆಯವರಿಗೆ ಗೊತ್ತಿಲ್ಲ. ತೊದಲು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಲೆಯಲ್ಲಿ ಕೂದಲು ಬೆಳೆಯಲು ಆರಂಭ ಮಾಡುತ್ತೆ. ಚಂದದ ವಸ್ತುಗಳಲ್ಲಿ ಬಹು ಚಂದದ ಮಗು ಇದು. ಚಂದ್ರ ಅಸೂಯೆ ಪಡ್ತಾನೆ ನೋಡ್ಬಿಟ್ಟು. ಯಾಕೆ ಅಂತಂದರೆ ನನ್ನ ಚಂದ್ರನ ಭಾಳ ಸುಂದರ ಅಂತ ಹೇಳ್ತಿದ್ರು, ನನ್ನ ವಂಶದಲ್ಲಿ ಬಂದಿದ್ದಾನೆ, ಇವನು ಮುಂದೆ ನಾನು ಏನು, ಇವನನ್ನೇ ಎಲ್ಲರೂ ಹೊಗಳ್ತಾರೆ ಅಂತ ಚಂದ್ರ ಅರ್ಧ ಚಂದ್ರ ಆಗ್ಬಿಡ್ತಾನೆ ಅಷ್ಟಮಿಯಲ್ಲಿ ಅಂತ ಅದನ್ನು ವರ್ಣಿಸ್ತಾನೆ. ಆಮೇಲೆ ಕೃಷ್ಣ ಗೋಪಿಯರ ಮನೆಯ ಹಾಲನ್ನು ಮೊದಲಾದವನ್ನು ತೆಗೆದು ಆರಂಭ ಮಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಅವನಿಗೇನು ಮಾಡ್ತಾನೆ, ಅವರ ಮನೆಯಲ್ಲಿದ್ದ ಹಾಲನ್ನು ತೆಗೆದುಕೊಳ್ತಾನೆ. ತಮ್ಮ ಮನೆಯಲ್ಲಿನ ಪದಾರ್ಥಗಳನ್ನು ಭಗವಂತನಿಗೆ ಕ್ಷೀರ ಸಮುದ್ರವನ್ನೇ ಕೊಡ್ತಾನೆ, ಮೋಕ್ಷವನ್ನೇ ಕೊಡ್ತಾನೆ. ಅವನ ಬಾಲ್ವೀರ್ಯಗಳನ್ನು ಬಹಳ ಅದ್ಭುತವಾಗಿ ವರ್ಣಿಸ್ತಾರೆ. ಹರ ಉಪಯೋ ಮುಷ್ಟತಿ ಕಾಪಿ ತುಷ್ಟ ದದಾನ ಮರ್ಕಾಯ ದದಂತ್ಯಮರ್ಷಂ ತಥಾಯಿ ತಾಚ್ಛೇ ಶಮನಯೋಗ್ಯಂ ಹರಂತ ಮುದ್ವೀಕ್ಷ ಕಥಂನ ಮನ್ಯು. ಒಬ್ಬಳ ಮನೆಯಲ್ಲಿ ದೇವರು ಹಾಲನ್ನು ತಗೊಳ್ತಾನೆ, ಆಕೆ ಬಹಳ ಸಂತೋಷ ಪಡ್ತಾಳೆ. ಕೃಷ್ಣ ಏನು ಮಾಡ್ತಾನೆ, ಉಳಿದ ಹಾಲನ್ನು ಉಳಿದಿದ್ದನ್ನು ಅಲ್ಲಿದ್ದ ಕಪಿಗೆ ಕೊಟ್ಟುಬಿಡ್ತಾನೆ. ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬರೋದು ಅಂದರೆ ದೇವರು ಉಂಡ ನಂತರ ಶೇಷ ನಮಗೆ ಸಿಕ್ಕರೆ ಎಲ್ಲ ಕಟ್ಟ ಪರಿಹಾರ ಆಗುತ್ತೆ, ಕಪಿಗೆ ಕೊಟ್ಟಳ ಅಯೋಧ್ಯರಿಗೆ ಅಂತ ಹೇಳ್ಬಿಟ್ಟು ಅವಳು ಸಿಟ್ಟು ಮಾಡ್ಕೊಳ್ತಾಳೆ. ಇನ್ನೊಂದು ಮನೆಯಲ್ಲಿ ಏನಾಗುತ್ತೆ, ಕೃಷ್ಣ ಹೋಗ್ತಾನೆ, ಅವ್ರ ಮನೆಯಲ್ಲಿ ಬೆಣ್ಣೆ ತೆಗೆದು ತಿನ್ನೋ ಕೈಯಲ್ಲಿ ಹಿಡಿದಿರ್ತಾನೆ. ಆವಾಗ ಅವಳು ಗೋಪಿ ನೋಡ್ತಾಳೆ. ನೋಡ್ಬಿಟ್ಟು ಏನು ಹೇಳ್ತಾಳೆ, ಕೃಷ್ಣನ ಹಿಂದೆ ಓಡಿ ಬರ್ತಾಳೆ. ಓಡಿ ಬಂದಾಗ ಪುಷ್ಪಗಳು ತಲೆಯಿಂದ ಉದುರ್ತಾ ಇರ್ತವೆ. ಕೃಷ್ಣನನ್ನು ಬೈಯುತ್ತಾ ಬರ್ತಾಳೆ. ದೂರದಲ್ಲಿ ನೋಡುವಾಗ ದೇವರ ಕೈಯಲ್ಲಿ ನೈವೇದ್ಯ ಬೆಣ್ಣೆ ಇರುತ್ತೆ. ಇವಳು ಬಂದಿದ್ದು ಏನಾಗುತ್ತೆ, ನಿಂದಾಸ್ತುತಿ ಥರ ಅವನಿಗೆ ನಿಂದಾಸ್ತುತಿ ಆಗತ್ತೆ. ದೇವರ ಪಾದಗಳನ್ನು ಅರ್ಚಿಸುವಂತಿದೆ ಅಂತ ಅದ್ಭುತವಾಗಿ ಈ ವಾದಿರಾಜ ಶ್ರೀಮಚ್ಚರಣರು ವರ್ಣಿಸ್ತಾರೆ. ಯಾರಾದರೂ ತನ್ನ ಮನೆಗೆ ಹೋಗಿ ಅವನ ಬೆಣ್ಣೆ ಕದಿಯುವುದನ್ನು ಯಾರಾದರೂ ಆಕ್ಷೇಪ ಮಾಡಿದರೆ ಅವನಿದ್ದ ಪುಣ್ಯವನ್ನು ಕಸ್ಕೊಂಡ್ಬಿಡ್ತಿರ್ತಾನೆ ಭಗವಂತ. ಹಾಗೆ ಮಾಡ್ತಾ ಇರ್ತಾನೆ. ಆದ್ದರಿಂದ ದೇವರಿಗೆ ಇಷ್ಟು ಯಾಕೆ ಬೇಕು, ದೇವರೇನು ತಿಂತಾನ, ಅವನಿಗೆ ಇಷ್ಟೇ ಇಟ್ಟುಬಿಡೋಣ, ಎರಡೇ ಒಂದು ತುಂಡು ಬೆಲ್ಲ ಇಟ್ಬಿಡೋಣ, ಇಷ್ಟೇ ಸಾಕು ಅಂತ ಇಟ್ಟುಬಿಟ್ರೆ ಅದನ್ನು ದೇವರು ಒಪ್ಪಲ್ಲ ಅಂತ ಹೇಳ್ತಾನೆ. ಇಷ್ಟು ಸಾಕು ಅಂತ ಹೇಳಬಾರ್ದು, ದೇವರಿಗೆ ಆಕ್ಷೇಪಗಳನ್ನು ಮಾಡಬಾರ್ದು.
ಆಮೇಲೆ ಮುಂದೆ ಅದ್ಭುತವಾಗಿ ಒಂದು ಸಂಭಾಷಣೆ ಇದೆ. ಹಸ್ತಕ್ಕಿಂ ನವನೀತ ಭಾಜನ ಮುಖೇ ನ್ಯಸ್ತಸ್ತ್ವಯಾ ಶ್ರೀಪತೆ ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣಾ ಅವಸ್ಥಾಂತರಾಯ ಗೃಹೇ ಯುಕ್ತಾನ ಸ್ಥಿತಿರಸ್ಯ ಕೋಮಲ ಹೃದ ತತ್ತನ್ವಿಚಿತ್ತೇ ಮಮ ಪ್ರೀತ್ಯಾ ಸ್ಥಾಪಯಿತು ಮೃಗಾಕ್ಷ ಮೃದು ನಿತ್ಯುಕ್ತ್ವಾ ಸಂಪಾತ್ಸೌ. ಕೃಷ್ಣ ಒಂದು ಮನೆಗೆ ಹೋಗಿ ಬೆಣ್ಣೆ ಪಾತ್ರೆ ಒಳಗೆ ಕೈ ಹಾಕ್ತಾನೆ. ಆಗ ಗೋಪಿ ಬರ್ತಾಳೆ, ಬಂದುಬಿಟ್ಟು ಬೆಣ್ಣೆ ಪಾತ್ರೆ ಒಳಗೆ ನೀನು ಯಾಕೆ ಕೈ ಹಾಕೋದಿ ಅಂತ ಕೇಳ್ತಾಳೆ. ಕೃಷ್ಣ ಹೇಳ್ತಾನೆ, ನೀನು ಕೃಷ್ಣ ಮಾತಾಡೋದು ನೋಡಿ, ನೀನು ಕಲ್ಲಿನಂಥ ಮನಸ್ಸಿನವಳು, ನಿನ್ನ ಹತ್ರ ಈ ಮೃದುವಾದ ಬೆಣ್ಣೆ ಇರಬಾರ್ದು, ನನ್ನ ಹತ್ರ ಇರಬೇಕು ಅಂತ, ನನ್ನ ಹತ್ರ ಇರಬೇಕು ಅಂತಾನೆ. ಆಗ ಎಲ್ಲಿ ಇಡ್ತೀಯಾ ಅಂತ ಗೋಪಿ ಕೇಳ್ತಾಳೆ. ಆವಾಗ ಮೃದುವಾದ ಮನಸ್ಸುಳ್ಳ ನನ್ನಲ್ಲಿ ಇದನ್ನು ಇಟ್ಕೊಳ್ತೇನೆ ಅಂತ ಕೃಷ್ಣ, ನನ್ನ ಮನಸ್ಸು ಬಹಳ ಮೃದು, ನನ್ನಲ್ಲಿ ಬೆಣ್ಣೆ ಇಟ್ಕೊಳ್ತೀನಿ, ನೀನು ಬಹಳ ಕಠಿಣ, ನೀನು ಬಹಳ ನಿನ್ನಂಥವಳ ಹತ್ರ ಬೆಣ್ಣೆ ಇರಬಾರ್ದು, ಕಲ್ಲಿನಂಥ ಮನಸ್ಸು ನಿಂದು, ನನ್ನ ಮೃದುವಾದ ಮನಸ್ಸು, ನನ್ನಲ್ಲಿ ಬೆಣ್ಣೆ ಇರಬೇಕು, ಆದ್ದರಿಂದ ನಿನ್ನ ಬೆಣ್ಣೆಯನ್ನು ಎತ್ತದೆ ಅಂತ ಭಗವಂತ ಹೇಳ್ತಾನೆ. ಅಂದರೆ ಇವಳನ್ನು ಅನುಗ್ರಹ ಮಾಡಲಿಕ್ಕೋಸ್ಕರನೇ ಭಗವಂತ ಬಂದಿದ್ದ ಅಂತ ತಿಳ್ಕೊಳ್ಬೇಕು. ಆಮೇಲೆ ಅವನ ಮಾತಿಗೆ ಮತ್ತೆ ಗೋಪಿ ಕೇಳ್ತಾಳೆ, ಕೃಷ್ಣ ನಿನ್ನ ಕಾಲಿನ ಹೊಡೆದದಿಂದ ಬಂದು ಗುಂಡಿ ಪುಡಿ ಮಾಡಿದವನು ನೀನು, ಒಂದು ಬಂಡಿನ ಬರೀ ಕಾಲಿನ ಮುಟ್ಟಿದ್ದಕ್ಕೆ ಬಂಡಿ ಪುಡಿಯಾಗೋಯ್ತು, ಇಂತಹ ನೀನು ಮೃದುವ, ಯಾರಾದರೂ ನಂಬ್ತಾರ ನೀನು ಮೃದು ಅಂದರೆ ಅಂತ ಕೇಳ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ಮೃದುವಾಗೇ ಇದ್ದೆ, ನಿಜವಾಗಲೂ ಮೃದುವಾಗೇ ಇದ್ದೆ, ನೀನೇನು ಮಾಡಿದ್ಯಾ, ನನ್ನ ಮಗು ನನ್ನನ್ನು ಅಪ್ಕೊಂಡು ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ಏನು ಮಾಡಿದೆ ಅಂದರೆ ಆಡಿಸ್ತಾ ಇದ್ದ, ನಿನ್ನ ಎದೆ ಗಟ್ಟಿಯಾದ ಎದೆ, ಅದರಿಂದ ನನ್ನ ಕಾಲು ಗಟ್ಟಿಯಾಯಿತು, ಅದರಿಂದ ಬಂಡಿ ಪುಡಿಯಾಗೋಯ್ತು ಅಂತ ಹೇಳ್ಬಿಡ್ತಾನೆ. ಅವಳಿಗೆ ಏನು ಮಾತಾಡಲಿಕ್ಕೆ ಆಗಲ್ಲ. ಕೃಷ್ಣನ ಈ ವಾಕ್ಚಾತುರ್ಯವನ್ನು ನಾವು ನೆನೆದು ಅವನನ್ನು ಸ್ಮರಿಸಿದರೆ ನಮಗೆ ವಾಕ್ಪಟುತ್ವವನ್ನು ಕೊಡ್ತಾನೆ, ಸ್ಫೂರ್ತಿಯನ್ನು ಕೊಡ್ತಾನೆ, ಮಾತಾಡುವ ಶಕ್ತಿಯನ್ನು ಕೊಡ್ತಾನೆ ಭಗವಂತ. ಆವಾಗ ಬದ್ನಾಮ್ಯದ್ದ ಭವಂತ ಮಂಗಕಿತವಂ ಸಾಧ್ಯಂ ತತಃ ಕಿಂ ಪ್ರಿಯೇ ದುಗ್ಧಾನಾಂ ಪರಿರಕ್ಷಣಂ ಕಪಟ ಸನ್ನದ್ದೇ ನಿಬದ್ಧೇ ತ್ವಯಿ ಮುಗ್ಧೇ ತ್ವಂ ವಿರಸಾ ಸಮುಜ್ಜಸಿ ಪರಂ ಸ್ನಿಗ್ಧಂ ನ ತನ್ಮಾಂ ನಜೇತ್ ಪದ್ಮಾಕ್ಷಿತ್ಯ ಫಲಾಮುದೀರ್ಯ ವಶಯನ್ ಬುದ್ಧಿಂ ಸ ದದ್ಯಾನ್ ಮಮ. ಆವಾಗ ತುಂಟ ನೀಡಿಯ ಕೃಷ್ಣ, ಭಾಳ ನಿನ್ನ ಕಟ್ಟಾಕ್ಬಿಡ್ತೀನಿ ಅಂತ ಗೋಪಿ ಹೇಳ್ತಾಳೆ. ನನಗೆ ಕಟ್ಟಿದರೆ ನಿನಗೇನು ಲಾಭ ಅಂತ ಕೇಳಿದ ಕೃಷ್ಣ. ಇನ್ನೂ ಅವಳು ಯಶೋದೆ ಕಟ್ಟಿರಲ್ಲ, ಈ ಗೋಪಿಯರ ಹತ್ರ ಮಾತಾಡ್ತಾ ಇರೋದು. ಏನು ನನಗೆ ಕಟ್ಟಾಗಿದ್ರೆ ನಿನಗೇನು ಲಾಭ ಅಂತ ಕೇಳ್ತಾನೆ. ನನ್ನ ಹಾಲು ಏನಾಗತ್ತೆ, ಉಳಿಯುತ್ತೆ ಅಂತಾಳೆ ಗೋಪಿ. ನೀನು ತೋಟಿದ್ದಲ್ಲ ಹಾಲು ಅದು ಉಳಿಯುತ್ತೆ ಅಂತ ಹೇಳ್ತಾನೆ. ಆವಾಗ ಹೇಳ್ತಾನೆ, ಅವನು ಹೇಳ್ತಾನೆ ಕೃಷ್ಣ, ಆ ಸಣ್ಣ ಮಗು, ನೀನು ಸುಂದರಿ ಇದ್ದೀಯಾ, ನೀನು ನನ್ನನ್ನು ಸಿಟ್ಟಿನಿಂದ ಕಟ್ಟಾಕ್ಬಿಡ್ಬೋದು, ಆದರೆ ಆ ಹಾಲಿಗೆ ನನ್ನ ಕಂಡ್ರೆ ಭಾಳ ಇಷ್ಟ, ನನ್ನ ಹತ್ರ ಬಂದೇ ಬರುತ್ತೆ ಅಂತ ಹೇಳ್ಬಿಡ್ತಾನೆ. ಆವಾಗ ಗೋಪಿ ಅವನು ಏನು ಮಾಡಲಿಕ್ಕಾಗಲ್ಲ. ಕೃಷ್ಣನ ಮಾತನ್ನು ಕೇಳಿ ಕೃಷ್ಣನಿಗೆ ಸೋತು ಹೋಗ್ಬಿಡ್ತಾಳೆ ಗೋಪಿ. ನೋಡಿ ಅದ್ಭುತ ಲೀಲೆಯನ್ನು ತೋರಿಸ್ತಾನೆ ಭಗವಂತ. ಮಗುವಾದ ಕೃಷ್ಣನ ಅವತಾರದಲ್ಲಿ ತೋರಿಸುವಷ್ಟು ಬಾಲ್ಯ ಲೀಲೆಯನ್ನು ಎಲ್ಲಿಯೂ ತೋರಿಸಿಲ್ಲ. ಹಾಗೆಯೇ ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡಿದಷ್ಟು ಯಾರೂ ವರ್ಣನೆ ಮಾಡಿಲ್ಲ. ಆವಾಗ ಅವರೆಲ್ಲರೂ ಯಶೋದೆ ಬಳಿಗೆ ಬರ್ತಾರೆ. ಯಶೋದೆ ಬಳಿಗೆ ಬಂದು ಪ್ರೀತಿಯಿಂದ ಬರ್ತಾರೆ ಅವರು. ಯದಾತ್ಮಜಸ್ತೆ ಪಿಬತಿ ಸ್ಮ ದುಗ್ಧಂ ವಿವಿಧ್ಯ ಪಾತ್ರಾಣಿ ತದಾ ಮಮಾಸ್ತಿ ನಮನ್ಯುರರ್ಪಿತ ದೀದಿ ಅಂತ ದುರಂತ ಕಾಂತಿ ಹೃದಯ ದರ್ಕಯ್ಯನ್ನುವ ಪ್ರಭು ಹೇಳ್ತಾರೆ. ನಿನ್ನ ಮಗ ಹಾಲಿನ ಪಾತ್ರ ಹೊಡೆದು ಬಿಟ್ಟನಮ್ಮ, ಹಾಲು ಕೆಳಗೆ ನೋಡ್ತಿತ್ತು, ಕೃಷ್ಣ ನಗುತ್ತಾ ನೋಡ್ತಾ ಇದ್ದ. ಏನಾಯಿತು ಅಂದರೆ ಆ ಕೃಷ್ಣನ ಹಲ್ಲುಗಳಿದ್ದವ, ನಮ್ಮಂತೆ ಅವೊಂದು ಪ್ರಾಕೃತ ಹಲ್ಲುಗಳಲ್ಲ, ಅಪ್ರಾಕೃತ ಶರೀರ. ಆ ಹಲ್ಲುಗಳ ಕಾಂತಿ ಇದೆಯಲ್ಲ, ಆ ಬಿಳೆ ಕಾಂತಿ ಹಾಲಿನ ರಂಧ್ರದ ಕಡೆಗೆ ಹೋಗ್ತಾ ಇತ್ತು. ಇದರಿಂದ ಹಾಲು ಕೆಳಗೆ ಬಿದ್ದಿದ್ದಾಗಲಿ ಕುಡಿಯುವುದಾಗಲಿ ಗೊತ್ತಾಗಲೇ ಇಲ್ಲ. ಭಗವಂತನ ಹಲ್ಲಿನ ಕಾಂತಿಯೇ ಆ ಹಾಲಿನ ಕಾಂತಿ ಅಂತಿತ್ತು, ನಮ್ಗೆ ಗೊತ್ತೇ ಆಗಲಿಲ್ಲಮ್ಮ ಅಂತ ಹೇಳ್ತಾರೆ. ನಮಗೆ ಸಿಟ್ಟು ಬರಲೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾಳೆ, ಹಾಲು ಕದಿಯುತ್ತಿದ್ದಾಗ ನಾನು ಅವನಿಗೆ ಬೈಯಲು ಸಮೀಪ ಬಂದೆ, ಆತ ನಮ್ಮನ್ನು ನೋಡ್ತಾನೆ, ನೋಡ್ಬಿಟ್ಟು ಏನು ಮಾಡ್ತಾನೆ, ಅವನ ಕಣ್ಣು ನೋಡಿದ ತಕ್ಷಣ ಅವನ ಸೌಂದರ್ಯಕ್ಕೆ ನಾವು ಮಾರು ಹೋಗಿ ಬೈಯೋದನ್ನು ಮರ್ತೇ ಬಿಡ್ತೀವಮ್ಮ. ಎಂಥ ನಿನ್ನ ಮಗ ಜಾದೂಗಾರ ಅವನು. ನಮ್ಮ ಹೆಗಲನ್ನೇರಿ ಹಾಗೆ ಮೈ ಮರೆತು ಬಿಟ್ಟಾಗ ಅವರ ಹೆಗಲನ್ನೇರಿ ಅವಳ ಎದುರುಗಡೆ ಹಾಲು ಕುಡಿದು ಬಿಡ್ತಾನೆ. ಅಂದರೆ ಹೇಗೆ ತೋರಿಸ್ತಾನೆ ಭಗವಂತ, ಎಂಥ ಅವನ ಕಣ್ಣಿನ ದೃಷ್ಟಿಯಿಂದ ಕುಲಕೋಟಿಗಳು ಉದ್ಧಾರ ಆಗೋಗ್ತವೆ. ಬ್ರಹ್ಮರುದ್ರಾದಿಗಳು ಯಾವನ ಭಗವಂತನ ಕಟಾಕ್ಷ ಕಣ್ಣಿನ ಕುಡಿ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಆ ತರಹ ಭಗವಂತ ಇರ್ತಾನೆ. ಆಮೇಲೆ ಅವಾಗ ಅವ್ರು ಹೇಳ್ತಾರೆ, ಕೃಷ್ಣ ಈ ರೀತಿ ಚೇಷ್ಟೆ ಮಾಡಬೇಡ, ನಂತನ ಮಕ್ಕಳು ಈ ರೀತಿ ಮಾಡುವವರಲ್ಲ, ಈಗ ಮಾಡಿದ್ರೆ ನಂತನ ಮಗನೇ ಅಲ್ಲ ಎಂದಾಗುತ್ತದೆ ಅಂತ ಹೇಳಿದಾಗ ಅವನು ಇನ್ನೂ ಹೆಚ್ಚು ತುಂಟಾಟ ಮಾಡ್ತಾನೆ. ಯಾಕೆ ಅಂತ ಅವ್ನು ಹೇಳ್ತಾನೆ, ನಂದು ಒಬ್ಬನ ಮಗ, ನಾನು ಅಲ್ಲೇ ಅಲ್ಲ, ನಾನು ಎಲ್ಲರಿಗೂ ತಂದೆ, ದೇವರು ನಾನು ಇನ್ಯಾವ ಮಗನೂ ಅಲ್ಲ ಅಂತ ಹೇಳಿ ಇನ್ನೂ ಚರ್ಚೆ ಜಾಸ್ತಿ ಮಾಡ್ಬಿಡ್ತಾನೆ.
ಮತ್ತೊಬ್ಳು ಹೇಳ್ತಾಳೆ, ಏನು ಹೇಳ್ತಾಳೆ ಅಂತಂದರೆ, ಕೃಷ್ಣ ನೀನು ತಿನ್ನಬಾರ್ದಪ್ಪ ಇವನ್ನೆಲ್ಲ, ನೀನು ತಿನ್ನಬಾರ್ದು, ದೇವ್ರಿಗೆ ನೈವೇದ್ಯ ಆಗಬೇಕು, ದೇವ್ರ ಮುಂದಿಟ್ಟಿದ್ದೇನೆ, ನೀನು ಹಿಂಗೆಲ್ಲ ನೋಡಬಾರ್ದು ಅಂತಂದರೆ ಅವನಂತಾನೆ ನಾನೇ ದೇವರು ನನಗೆ ಕೊಡು ಅಂದ್ಬಿಡ್ತಾನೆ. ನೋಡಿ, ಅವನು ನಾನು ದೇವರು ಅಂತ ಎಲ್ಲಿ ಹೇಳ್ತಾನೆ, ಎಲ್ಲರಿಗೂ ಜ್ಞಾನ ಕೊಡ್ತಾನೆ, ಅವರೆಲ್ಲ ದೇವರ ಭಕ್ತರುಗಳು, ಅವರಿಗೆ ಜ್ಞಾನ ಕೊಡ್ತಾನೆ, ನಾನೇ ದೇವರು ನನಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಆಮೇಲೆ ಕೇಳ್ತಾರೆ, ಎಷ್ಟು ಎಲ್ಲರ ಮನೆಗೆ ಹೋಗು, ಈ ಪುಟ್ಟ ಮಗು ಎಲ್ಲರ ಮನೆಗೆ ಹೋಗು, ಬೆಣ್ಣೆ ತಿನ್ನತ್ತೆ, ಹಾಲು ತಿನ್ನತ್ತೆ, ಮೊಸರು ತಿನ್ನತ್ತೆ, ಇವ್ನು ಏನು ಹೊಟ್ಟೆನೇ ತುಂಬಲ್ವಾ, ಇವ್ನು ಹೊಟ್ಟೆನಲ್ಲಿ ಭೂತಗಳಿದಾವ ಅಂತ ಕೇಳ್ತಾರೆ ಅವರು. ಅವನಂತಾನೆ ನಾನೇ ಎಲ್ಲರಿಗೂ ದೊಡ್ಡ ಭೂತ, ಇನ್ನು ನನಗೆ ಹೊಟ್ಟೆ ತುಂಬಿಸ್ತವ್ರು ನೀವೆಲ್ಲಿ ತುಂಬಿಸ್ತೀರ, ಬ್ರಹ್ಮಾಂಡನೇ ನಾನು ಹೊಟ್ಟೆಗೆ ಇಟ್ಕೊಂಡಿದ್ದೀನಿ, ನೀವು ಈ ಭೂತ ಅಂತ ಎಷ್ಟು ಹಾಲು ಕುಡಿದ್ರು ಅವನು ಏನಾಗಬೇಕಾಗಿದೆ, ಈ ಪ್ರಾಕೃತ ಹಾಲು ಕುಡಿತಾನ ಅವನು ಇಲ್ಲ ಅಂದರೆ ಅದನ್ನು ತೋರಿಸ್ತಾನೆ, ನನಗೆ ಹೊಟ್ಟೆ ತುಂಬೋದು ಹಸಿವೆ ಅನ್ನೋದಿಲ್ಲ ಅಂತ ಹೇಳ್ತಾನೆ ಭಗವಂತ. ಆಮೇಲೆ ಇನ್ನೊಬ್ಬ ಗೋಪಿ ಹೇಳ್ತಾಳೆ, ನಾನು ಮನೆಯಲ್ಲಿ ಹಸು ಕಟ್ಟಿದ್ದನ್ನು ತೆಗೆದುಬಿಟ್ಟ, ಕರುಗಳನ್ನು ತೆಗೆದುಬಿಟ್ಟ, ಅವು ಹಾಲು ಕುಡಿತವೆ ಅಂದರೆ ಅದು ನನ್ನ ಸ್ವಭಾವ ಅಂತಾನೆ. ಯಾಕೆ ಅಂದರೆ ಕರುಗಳು ಹಾಲನ್ನು ಕುಡಿದ ಮೇಲೆ ಆ ಉಳಿದ ಹಾಲನ್ನು ದೇವರಿಗೆ ಅಭಿಷೇಕ ಮಾಡಬೇಕು ಅಂತಿರೋದು. ಕರು ಹಾಲು ಕುಡಿಯುವ ಮೊದಲೇ ದೇವರಿಗೆ ಅಭಿಷೇಕ ಮಾಡಬಾರ್ದು ಅಂತ ಇರೋದು. ಈಗ ಅದೆಲ್ಲ ಬಿಟ್ಬಿಡಿ, ಕರು ಹಾಲು ಕುಡಿತದೋ ಯಾಕೆ ಕುಡಿತಾರೋ ದೇವರೇ ಬಲ್ಲ, ಅದು ಬಿಟ್ಬಿಡಿ. ಆ್ಯಕ್ಚುವಲ್ ಆಗಿರೋದು ದೇವರಿಗೆ ಅಭಿಷೇಕ ಮಾಡಬೇಕು ಅಂದರೆ ಕರು ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿದಿದ್ದ ಮೇಲೆ ಅದನ್ನು ತಂದು ಬಿಟ್ಟು ದೇವರಿಗೆ ಅಭಿಷೇಕ ಮಾಡಬೇಕು. ಈಗಿಲ್ಲ, ಎಲ್ಲ ಪ್ಯಾಕೆಟು, ಯಾರು ಹೆಂಗಿಲ್ಲ ಮಾಡಿರ್ತಾರೋ ಯಾರು ಬಿಟ್ಟಿರ್ತಾರೋ ದೇವರೇ ಬಲ್ಲ, ಹೆಸರು ಮಾತ್ರ ನಂದಿನಿ ಅಂತ ಅಷ್ಟೇ. ಆಮೇಲೆ ಕೃಷ್ಣನಿಗೆ ಹೇಳ್ತಾಳೆ ಕ್ವಚಿತ್ ಕರೇಣ ಇವ ಸದ್ಯುದ್ಧ ಭಾಜನಂ ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ ಸಮಾಗತಾ ಪಶ್ಯತಿ ಪೃಷ್ಠತಸ್ತದ ಸ ವಿಶ್ವತಶ್ಚಕ್ಷುರಿ ವಾಸ್ತು ಬಾಲಕಃ. ಪುನಃ ಇನ್ನೊಬ್ಬಳು ದೂರು ಕೊಡ್ತಾಳೆ. ವಿಚಿತ್ರವಾಗಿ ದೂರುಗಳನ್ನು ವಾದಿರಾಜರು ಅದ್ಭುತವಾಗಿ ವರ್ಣಿಸಿದ ಕೃಷ್ಣನ ಬಾಲಲೀಲೆಗಳನ್ನು ಕೇಳುವುದೇ ಒಂದು ಪುಣ್ಯ. ಪುನಃ ಅವಳು ಹೇಳ್ತಾಳೆ, ಕೃಷ್ಣನ ಕಣ್ಣಿನಿಗೆ ಮಡಿಕೆ ಕಾಣಬಾರ್ದಂತ ಇಟ್ಬಿಟ್ಟಿದ್ದೆ, ಅವನಿಗೆ ಏನು ಗೊತ್ತಾ, ಅವನ ಕೈಕಾಲುಗಳಲ್ಲಿ ನಡ್ಕೊಂಡು ಹೋದ್ರೇನೇ ಅದನ್ನು ತಿಳ್ಕೊಂಡ್ಬಿಟ್ಟ. ಅವನು ಎಲ್ಲಿ ನಡ್ಕೊಂಡು ಹೋಗ್ತಾನೆ ಅಲ್ಲಿ ಮಡಿಕೆ ಕಾಣ್ತಾ ಇತ್ತು ಅವನಿಗೆ ಏನು ಕಾಣೋದು, ಅವನ ಕಣ್ಣೇ ತೇಜಸ್ಸು, ಅವನಿಗೆ ಕಾಣದೇ ಇರುತ್ತಾ. ಆತನಿಗೆ ಗೊತ್ತಾಗಬಾರ್ದು ಅಂತ ನಾನೇನು ಮಾಡ್ತಿದ್ದೆ, ಅವನಿಗೆ ಗೊತ್ತಾಗಬಾರ್ದು ಅಂತ ಮೆಲ್ಲಗೆ ಹಿಂದೆ ಹೋದರೆ ಹಿಂದಿರುತ್ತೇನೆ ನೀನು ಯಾಕೆ ಬಂದಿ ಅಂತ ಕೇಳ್ತಿದ್ದ ಅವಳಿಗೆ ಹಿಂದಿರೋದು ಗೊತ್ತಾಗ್ತಾ ಇತ್ತು. ಅಂದರೆ ಏನು, ಏನಾದರೂ ನಿನ್ನ ಮಗನಿಗೆ ಮೈಯೆಲ್ಲ ಕಣ್ಣಿದವನಮ್ಮ, ಎರಡೇ ಕಣ್ಣ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ಸಹಸ್ರಾಕ್ಷ ಸಹಸ್ರ ಅಪಾತ್ ಅಂತ, ವಿಶ್ವದ ಚಕ್ಷುರದ ವಿಶ್ವತೋಮುಖ, ಅವನಿಗೆ ವಿಶ್ವವೇ ಕಣ್ಣು, ಎಲ್ಲ ಕಡೆ ನೋಡ್ತಿರ್ತಾನೆ ಭಗವಂತ, ಎಲ್ಲ ಕಡೆ ಮುಖ ಇದೆ ಭಗವಂತನದ್ದು. ಅವನಿಗೆ ನೀನು ಮುಚ್ಚಿಟ್ರೆ ಮನೆಯಲ್ಲಿ ಬೆಣ್ಣೆ ಹಾಲು ಗೊತ್ತಾಗೋದಿಲ್ವ ಅವನಿಗೆ. ಮತ್ತೊಬ್ಬರು ಹೇಳ್ತಾಳೆ, ಅವನ ತಂಟೆ ತಡೆಯಕ್ಕಾಗಲಿಲ್ಲ ನನಗೆ, ಉಲೂಕಲ ಹೊರಳಿನಲ್ಲಿ ಬಂದಿದ್ದೆ, ಅವ್ನು ಎಳೆದುಕೊಂಡು ಬಂದೆ, ನಾನು ಮನೆ ಕಂಬಕ್ಕೆ ಕಟ್ಟಿಬಿಟ್ರೆ ನಿನ್ನ ಮಗ ಭಾಳ ನಿಸ್ಸೀಮಾವ, ಮನೆ ಕಂಬನೇ ಎಳೆದುಬಿಟ್ಟು ಮನೆಯೇ ಬೀಳಿಸ್ಬಿಡ್ತಿದ್ದ ಅಂತ. ಮುಂದೆ ಅವನು ನಳಕೂಬರನ್ನು ಬೀಳಿಸೋದನ್ನ ಇದನ್ನು ಹೀಗೆ ಹೇಳ್ತಾರೆ ಗೋಪಿಯರು. ಆಮೇಲೆ ಇವನು ಕಟ್ಟೋಣ ಅಂತ ಒಂದು ಕಟ್ಟೋಣ ಅಂತ ಹಗ್ಗ ತಂದರೆ ಇವನು ವಿಶ್ವಂಬರ ಇದ್ದಾನೆ, ಇವನು ದೊಡ್ಡ ಜಗತ್ತನ್ನು ಕಟ್ಟಬೇಕಾದ ಹಗ್ಗ ಇಲ್ಲ, ಇಡೀ ಬ್ರಹ್ಮಾಂಡವನ್ನೇ ಹೊಟ್ಟೆಯೊಳಗೆ ಹಾಕೊಂಡ್ಬಿಟ್ಟಿದ್ದಾನೆ, ಎಲ್ಲರನ್ನೂ ಹೊಟ್ಟೆಯೊಳಗೆ ಅವನು ಹೊಟ್ಟೆ ಕಟ್ಟಬೇಕು ಅಂತಂದರೆ ಹಗ್ಗ ಇರಿಸಬೇಕು, ನಮ್ಮ ಕೈಯಲ್ಲಿ ಆಗಲ್ಲ ಅದು ಅಂತ ಹೇಳಿ. ಆಮೇಲೆ ಇನ್ನೊಬ್ಬಳು ಬಹಳ ಚೆನ್ನಾಗಿ ಹೇಳ್ತಾಳೆ, ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಕೃಷ್ಣಮುಮೀಹ ದುಗ್ಧಂ ವಿಪನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ರೆ ಜಲರಾಶಿರಾಸ್ತೆ. ಅಲ್ಲಮ್ಮ, ಕೃಷ್ಣ ಹಾಲು ಕುಡಿಬಾರ್ದು ಅಂತ ಒಲೆ ಮೇಲೆ ಇಟ್ಬಿಟ್ಟು ಸುಡಿಸ್ತಾರೆ, ಬಿಸಿ 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 ಹಾಲು ಇಟ್ಟಿದ್ದೆ, ಕುದಿತಾ ಇತ್ತು ಹಾಲು, ಅದನ್ನು ಬೇಗನೆ ಎತ್ಕೊಂಡ್ಬಿಟ್ಟು ತನ್ನ ಬಾಯಿನಲ್ಲಿ ಹಾಕೊಂಡ್ಬಿಟ್ಟಲ್ಲಪ್ಪ ನಿನ್ನ ಮಗನ ಬಾಯಿನಲ್ಲಿ ಏನೋ ಸಮುದ್ರ ಇದೆಯಾ ಅಂತ ಕೇಳಿದ್ರು. ನೋಡಿ ಭಗವಂತನ ಲೀಲೆ ನೋಡಿ, ಸಣ್ಣ ಮಗು ಅದು. ಇಂಥ ಮಗುವನ್ನು ನಾವು ಭಗವಂತ ಅನ್ನೋದು ಬಿಟ್ಬಿಟ್ಟು ಬರೀ ನಮ್ಮಂಗೆ ಮಗು ಅಂತ ತಿಳ್ಕೊಳ್ತೀವ, ಭಗವಂತ ಕಳ್ಳ ಅಂತೀವ. ಭಗವಂತ ಇಡೀ ಬಿಸಿ ಬಿಸಿ ಹಾಲನ್ನು ಬಾಯಿನಲ್ಲಿ ಹಾಕ್ಕೊಳ್ತಾ ಇದ್ದ. ಯಾಕೆಂದರೆ ವರುಣರು ಭಗವಂತನ ಮುಖವನ್ನು ಆಶ್ರಯಿಸಿದ್ದಾರೆ. ವರುಣದೇವ ಅಂತಾನೆ, ನಿನ್ನ ಬಿಸಿ ಏನು ಬಂತಮ್ಮ, ಅಲ್ಲಿ ಬಿಸಿ ಕೊಡವನೇ ನಾನು, ನನ್ನ ಕೈಯಲ್ಲಿ ಕೊಡು ಅಂತ ಭಗವಂತ ತಗೊಂಡಿರ್ತಾನೆ. ಆಮೇಲೆ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ನೋಡಿ ಭಗವಂತ ಎಂತಹ ವಿಚಿತ್ರ ಲೀಲೆಗಳನ್ನು ತೋರಿಸ್ತಾನೆ ಅಂತಂದರೆ, ವಿಲೋಕ್ಯ ದೂರ ಸ್ಥಿತ ಮುಕ್ತ ಭಾಂಡ ಮಲೂಕಲಾದ್ಯೈ ಇದತೆ ಗೃಹೀತು ಶಿಶುಸ್ಸತಾವತ್ ಕ್ವಚಿದೇದತೆ ಹೋ ಕಿಮೇಶ ಕೂಡಾಟಮವಾಭೂತಿ. ಯಶೋದೆ ಹಾಲಿನ ಪತ್ರೆಯನ್ನು ಬಹಳ ಎತ್ತರದಲ್ಲಿಟ್ಟಿದ್ದೆ, ಕೃಷ್ಣ ಚಿಕ್ಕವನು ಸಿಗಬಾರದು ಅಂತ ಇಟ್ಟುಬಿಟ್ಟಿದ್ದೆ, ಸಮೀಪದಲ್ಲಿ ಏನಾದರೂ ಇದ್ದರೆ ಅದರ ಮೂಲಕ ಹತ್ಯೆ ಪ್ರಯತ್ನಿಸ್ತಾನೆ ಅಂತ. ಏನು ಸಿಗದಿದ್ದರೆ ಏನು ಮಾಡ್ತಾನೆ ಅಂತಂದರೆ, ಭಗವಂತ ಮಗು ತಾನೇ ಅಷ್ಟೆತ್ತರಕ್ಕೆ ಬೆಳೆದು ತೊಗೊಂಡ್ಬಿಡ್ತಿದ್ದ, ಆಮೇಲೆ ಮಗು ಆಗುತ್ತೆ. ಭಗವಂತ
ಮೇಲೆ ಕಟ್ಟಿದರೆ ಏಣಿಗೂ ಸಿಗಲ್ಲ ಅಂತಂದರೆ ಅವನೇನು ಮಾಡ್ತಿದ್ದ, ಅವನೇ ಅಷ್ಟೆತ್ತರ ಆಗ್ಬಿಟ್ಟು ಆ ಮಡಕೆಯನ್ನು ತೆಗೆದುಕೊಂಡ್ಬಿಟ್ಟು ಹಾಲನ್ನು ತಗೊಂಡ್ಬಿಟ್ಟು ಸಣ್ಣ ಮಗುವಾಗಿ ಕುಡಿತಾ ಇದ್ದ. ಅಂದರೆ ಅಷ್ಟೈಶ್ವರ್ಯ ಸಿದ್ಧಿ ಉಳ್ಳವನವನು, ದೊಡ್ಡವನು ಆಗ್ತಾನೆ, ಸಣ್ಣವನು ಆಗ್ತಾನೆ. ಆಮೇಲೆ ಹೇಳ್ತಾಳೆ ಇನ್ನೊಬ್ಳು ಗೋಪಿ, ನಾನು ಭಗವಂತನಿಗೆ, ಇವನಿಗೆ ಕೃಷ್ಣನಿಗೆ, ನಿನ್ನ ಮಗನಿಗೆ ಮೊಸರಿನ ಪಾತ್ರೆ ಕಾಣಬಾರದು ಅಂತ ಕತ್ತಲೆ ಕೋಣೆಯಲ್ಲಿ ಇಟ್ಟಿದ್ದೆ. ಆದರೆ ಈತ ಬಂದು ನೋಡ್ದ ಅಮ್ಮ, ನೋಡಿದ ತಕ್ಷಣ ಬೆಳಕು ಬಂದ್ಬಿಡ್ತು. ಅವನ ಕಣ್ಣಿನ ತೇಜಸ್ಸು, ಕಣ್ಣಿನ ಸೂರ್ಯ ಇದ್ದಾನೆ ಅವನಿಗೆ, ಅವನಿಗೆ ಯಾಕೆ ಕತ್ತಲೇಬೇಕು? ಸೂರ್ಯನಿಗೆ ಪ್ರಕಾಶ ಕೊಡುವವನು ಭಗವಂತ, ಅವನಿಗೆ ಯಾಕೆ ಕತ್ತಲೇಬೇಕು? ಅಲ್ಲಿ ಬೆಳಕಾಗ್ತಾ ಇತ್ತು, ಕತ್ತಲನೇ ಇರ್ತಾ ಇರಲಿಲ್ಲ. ಮೊಸರು ಪಾತ್ರೆಗಳನ್ನು ಹಿಡಿದು ಬಿಡ್ತಾ ಇದ್ದ. ಇವನ ಕಣ್ಣುಗಳಿಗೆ ಸೂರ್ಯಚಂದ್ರ ಇದ್ದಾರೆ ನಮ್ಮ ಅಂತ ಕೇಳಿದ್ರೆ ಗೋಪಿ. ಅಂದರೆ ಎಲ್ಲವೂ ಅವನಲ್ಲಿ ಇದ್ದಾರೆ ಅನ್ನೋ ವರ್ಣನೆ, ನಿಂದಾಸ್ತುತಿಯನ್ನು ಹೇಳ್ತಾರೆ. ಹೀಗೆ ಇತಿ ಸ್ಮ ಸಂಕೀರ್ತ್ಯ ಸುರಾದಿರಾಜಂ ವಜ್ರಶ್ರಿಯೋ ಭಾವಿ ವಿಮುಕ್ತಿ ಬೀಜಂ ವಿಲೋಲ ನೇತ್ರಂ ತಮವೇಕ್ಷ್ಯ ವಾಚ ಶನೇರಲಂಚ ಪುರನೇಕ ಭಾವಾ. ಈ ರೀತಿ ಕೃಷ್ಣನಿಗೆ ನಿಂದಾಸ್ತುತಿ ಪ್ರಕಾರ ಹೊಗಳುತ್ತಾರೆ. ಸ್ತ್ರೀಯರಿಗೆ ಕೃಷ್ಣನ ಹೊಗಳಿಕೆಯಲ್ಲಿ ತಾತ್ಪರ್ಯ ಎಂದರೆ ಕೃಷ್ಣನ ದರ್ಶನ ಆದದ್ದೇ ಸಾಕ್ಷಿ ಅಂತ. ಅವರು ಭಗವದ್ ಭಕ್ತರು ದೇವರ ಬಗ್ಗೆ ಮೊದಲು ಶ್ರವಣ, ಮನನ, ಕಥನ, ಮನನ ಈ ಗೋಪಿಯರು ಇದನ್ನು ಮಾಡ್ತಾರೆ. ಆದ್ದರಿಂದ ದೇವರ ಸಾಕ್ಷಾತ್ಕಾರ, ಕೃಷ್ಣನ ದರ್ಶನ ಆಯಿತು. ಕೃಷ್ಣನ ದರ್ಶನ ಆಯಿತು ಅಂದರೆ ಕೃಷ್ಣನನ್ನು ನೋಡಿದರೆ ಅವನೇ ದೇವರು ಅನ್ನುವ ಜ್ಞಾನ ಬಂತು. ಆಮೇಲೆ ಸದಾ ಸದಾನಂದ ಸುತೃಪ್ತ ಕೊತ್ತೆ ಭವದ್ಗೃಹಸ್ಥೆ ನವನೀತ ಮುಖ್ಯೈ ಸಮಾಮಮೈಷಾ ಮೃದಿತೀವ ಶಂಸನ್ ಮೃದಂ ಜಗಾಸಾತ್ವ ಅವಶೋಗಿಲೇಶ. ಇವರೆಲ್ಲರೂ ನೋಡ್ತಿರುವಂತೆ ಕೃಷ್ಣ ಏನು ಮಾಡ್ತಾನೆ, ಮಣ್ಣನ್ನು ಬಾಯಲ್ಲಿ ಹಾಕೊಂಡ್ಬಿಡ್ತಾನೆ. ಕೃಷ್ಣನು ಸದಾ ಒಳ್ಳೆಯ ಆನಂದದಿಂದ ತುಂಬಿದವನು, ಸ್ವರಮಣ ಅವನಿಗೆ ಬೇರೆ ಯಾರೂ ಬೇಕಾಗಿಲ್ಲ ಕ್ರೀಡೆ ಆಡಲಿಕ್ಕೆ, ಲಕ್ಷ್ಮಿನೇ ಬೇಡ ಅವನಿಗೆ, ತಾನೇ ಸ್ವರಮಣ ಅವನು. ತನ್ನ ತೃಪ್ತಿಗೆ ಯಾವುದರ ಅಪೇಕ್ಷೆ ಇಲ್ಲದವನವನು. ಆದ್ದರಿಂದ ಗೋಪಿಯರ ಮನೆಯ ಹಾಲು ಬೆಣ್ಣೆಗಳೆಲ್ಲವೂ ಅವನಿಗೆ ಮಣ್ಣಿಗೆ ಸಮಾನ. ಅವನಿಗೆ ಯಾಕೆ ಬೇಕವೆಲ್ಲ ಮಣ್ಣಿಗೆ ಸಮಾನ. ಹೇಗೆ ಮಣ್ಣು ತಿಂದರೆ ಯಾವ ರೀತಿಯ ಆನಂದ ಇರೋದಿಲ್ಲವೋ ಹಾಗೆಯೇ ಕೃಷ್ಣನು ಯಾರ ಮನೆಯಿಂದ ತಿಂದರೂ ಏನೂ ತೆಗೆಯೋದಿಲ್ಲ. ಏಕೆಂದರೆ ಎಲ್ಲವೂ ತನ್ನದೇ ಅವನಿಗೆ. ಯಾರ ಮನೆಯಿಂದೇ ತೆಗೆದು ಈಶಾವಾಸ್ಯವಿದಂ ಸರ್ವಂ ಯತ್ಕಿಂತ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀತ ಮಾಕೃತಂ ಕಥಸಿದ್ಧನ ಮತ್ತು ಈಶಾವಾಸ ಉಪನಿಷತ್ನಲ್ಲಿ ಹೇಳ್ತಾರೆ. ಎಲ್ಲವೂ ಭಗವಂತನ ಮನೆ, ಭಗವಂತನೇ ಕೊಟ್ಟಿದ್ದು, ಎಲ್ಲವೂ ಭಗವಂತನ ಮಯ. ಹಾಗಿರಬೇಕಾದ್ರೆ ಕಳ್ಳ ಅಂತ ಯಾರು ಅಂತೀವಿ? ನಮ್ಮದಲ್ಲದ ವಸ್ತುವನ್ನು ನಾವು ತೆಗೆದುಕೊಂಡವರು ಯಾರಿರ್ತಾರೋ ಅವರು ಕಳ್ಳರು ಅಂತೀವಿ. ಈಗ ನಮ್ಮನೆಗೆ ಬಂದು ಇನ್ನೊಬ್ಬರು ಬಂದು ವಸ್ತು ತಗೊಂಡಾಗ ಅವ್ರು ಕಳ್ಳ ಅಂತೀವಿ. ಅಲ್ಲ, ನಿಮ್ಮನೇಲಿರೋದು, ಜಗತ್ತಿನಲ್ಲಿರೋದು ಎಲ್ಲ ಕೃಷ್ಣಂದೇ. ಕೃಷ್ಣ ನಿಮ್ಮನೇಲಿ ಬಂದು ತೊಗೊಂಡೋದ್ರೆ ಕಳ್ಳ ಅಂತ ಹೆಂಗಂತೀರಾ? ಇನ್ನು ಎಲ್ಲ ಭಗವಂತನಂತೆ ಇರಬೇಕಾದ್ರೆ ನಮ್ಮದು ಅನ್ನೋರು ನಾವು ಕಳ್ಳರು, ಕೃಷ್ಣ ಕಳ್ಳ ಅಲ್ಲ. ಭಗವಂತನಂತೆ ಎಲ್ಲದೂ ಅನ್ನೋ ಜ್ಞಾನ ಇಲ್ಲ ನಮಗೆ. ಭಗವಂತ ನೀನು ಕೊಟ್ಟಿದ್ದೀಯಾ ಅನ್ನೋ ಏನೇ ಒಂದು ವಸ್ತು, ನಾವು ಬಟ್ಟೆ ಹಾಕೋಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಭಗವಂತ ನೀನು ಕೊಟ್ಟಿದ್ದೀಯಾ, ನಿಂದು ಇದು, ನಿನ್ನ ಅನುಗ್ರಹ ಕೊಟ್ಟಿದ್ದೀಯಾ, ನಾನು ತೊಗೊಳ್ತಾ ಇದ್ದೀನಿ ಅಂತ ಅನುಸಂಧಾನ ಇರಬೇಕು. ಅದಿಲ್ಲ, ನಂದೇ ನಾನು ಮಾಡಿದ್ದೆ ಅಂದರೆ ಏನಾಯಿತು? ಕಳ್ಳನೇ ಆಗೋಗ್ತಾನೆ. ನೀವೇ ಕಳ್ಳರು. ಭಗವಂತ ಇಲ್ಲಿಂದ ಕಳ್ಳ, ಅವಂದೇ ಎಲ್ಲ ವಸ್ತು. ಈ ನಮ್ಮನೆಯಲ್ಲಿ ವಸ್ತುನ ನಾನು ತೊಗೊಂಡೋದ್ರೆ ಅದನ್ನು ಯಾರು ಕಳ್ಳರು ಅಂತಾರ? ಇಲ್ವಲ್ಲ. ಹಾಗೆ ಭಗವಂತ ಆವಾಗ ಇಷ್ಟೆಲ್ಲ ಮಾಡಲು ಗೋಪೀಭಿರಾಪಾಠ ಚೌರ್ಯ ಕರ್ಮ ಮಾತು ಸಮಕ್ಷಂ ಮಹಿತಸ್ತ್ರೀಲೋಕ್ಯ ಮೃತ್ತಾಂ ಕಿಲಾದೃಸು ದೇವಸೂನು ನಾಟ್ರಾಸ್ತಿ ಚೋರತ್ವಮಿತೀವ ಹಿನ್ಮನ್. ಗೋಪಿಯರು ಕೃಷ್ಣನ ಕಳ್ಳತನವನ್ನು ಬಹಳ ಹೇಳ್ತಾರೆ. ಕೃಷ್ಣ ಸಿಟ್ಟುಕೊಂಡವನಂತೆ ನಡೆಸಿಬಿಟ್ಟು ಏನು ಮಾಡ್ತಾನೆ, ಗೋಪಿಯ ಯಶೋದೆಯ ಮುಂದೆನೇ ಮಣ್ಣು ತಿಂದು ಬಿಡ್ತಾನೆ. ಆವಾಗ ಯಶೋದೆಯ ಮುಂದೆ ಮಣ್ಣು ತಿಂದಾಗ ಯಾರು ಕಳ್ತನದಿಂದ ಮಣ್ಣು ತಿಂದ ಅಂತಾರ? ಮರೆ ಮಾಡಿ ಮಣ್ಣು ತಿಂದ, ನಿನ್ನ ಮುಂದೆ ತಿಂದಿದ್ದೀನಿ ಅಂತಾನೆ. ಆಮೇಲೆ ಅವನು ಕಳ್ತನ ಮಾಡಲಿಕ್ಕೆ ಗೋಪಿಯರ ಮುಂದೆನೇ ಹಾಲು ಬೆಣ್ಣೆ ತಿಂದ. ಈಗ ನಮ್ಮ ಮನೆಯಲ್ಲಿ ನಮ್ಮ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಯಾರಾದರೂ ಕೂಡಿದ್ರೆ, ಓ ನೀನು ಕಳ್ತನ ಮಾಡಿದ್ದೀನಿ ಕಳ್ಳ, ನೀನೇ ಎದುರುಗಡೆ ಇದೆಯಲ್ವಾ, ನೀನು ಒಪ್ಪಿಗೆ ಇರಬೇಕಲ್ವಾ? ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತೀರಾ, ಅದು ಕಳ್ಳ ಅಲ್ಲ ಅಂತ. ಆಮೇಲೆ ಕೃಷ್ಣ ಸ್ವಲ್ಪನೇ ಮಣ್ಣು ತಿಂದಿತ್ತು. ಯಶೋದೆ ನೋಡ್ತಾಳೆ, ಬ್ರಹ್ಮಾಂಡನೇ ಕಾಣುತ್ತೆ ಬಾಯಲ್ಲಿ. ಅಂದರೆ ಏನು? ಅವಳು ತನ್ನಲ್ಲಿದ್ದ ಸ್ವಲ್ಪವನ್ನು ದಾನ ಮಾಡಿರುವ ಸತ್ಪಾತ್ರದಲ್ಲಿ ಅದರಿಂದ ಅದು 1000 ಪಟ್ಟು ಲಭಿಸಿತು. ಭಗವಂತ ತೋರಿಸ್ತಾ ಅವಳು ಸ್ವಲ್ಪ ಎದೆ ಹಾಲನ್ನು ಕೊಟ್ಟು ಭಗವಂತ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿ ಅವಳಿಗೆ ಅನುಗ್ರಹಿಸ್ತಾ ಅಂತ ತಿಳ್ಕೊಳ್ಳೋದಿದೆ. ರೋಮ್ನಾಂ ಅರ್ಚನಕಾರಣಿ ಶ್ರವಣತ ಪಾಪೌಗ ವಿಧ್ವಂಸಿನಿ ಪ್ರೇಮ್ನಾಂ
ಪ್ರೇಮ್ನಾ ಚಿಂತಯತಾಂ ಚಿತ್ರ ವಿಮಲಾ ಶ್ಲಾಘಾಂತ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀ ಶವಿಯೇ ಸದ್ವಾದಿರಾಜೋದಿತೆ ಸಂಜಾತ ಸುರಮಂಡಲಿ ಸುಮೈತ ಸರ್ಗಸ್ತುತಿಯೋದ. ಇಲ್ಲಿಗೆ ರುಕ್ಮಿಣೀ ಶವಿಯದ 3ನೆಯ ಸರ್ಗ ಸಮಾಪ್ತಿಯಾಗತ್ತೆ. ಯಶೋದೆ ಒಂದು ಟೈಮ್ ಏನು ಮಾಡ್ತಾಳೆ, ಮೊಸರು ಕಡಿತಾ ಇರ್ತಾಳೆ. ಆವಾಗ ಅಲ್ಲಿ ದೇವರನ್ನು ಪಡೆಯುವ ಸಾಧನೆಗಳಲ್ಲಿ ಮೊದಲು ಬೇಕಾದ ವೈರಾಗ್ಯ ಅನ್ನುವುದು ಬ್ರಹ್ಮಸೂತ್ರದಲ್ಲಿ ಇದೆ, ಅದು ತೃತೀಯಾಧ್ಯಾಯದಲ್ಲಿ ಇದೆ. ಅದು ದೇವರು ಅಂತವನೇ ವೈರಾಗ್ಯವನ್ನೇ ಸಂಪತ್ತನಾಗಿ ಮಾಡಿಕೊಂಡವರಿಗೆ ಸಿಗ್ತಾನೆ. ಅವಳು ದಧಿಮತನ ಮಾಡ್ತಾ ಇರ್ತಾಳೆ, ಅಂದರೆ ಮೊಸರನ್ನು ಕಡಿತಾ ಇರಬೇಕಾದ್ರೆ ಹಾಡನ್ನು ಹೇಳ್ತಾ ಇರ್ತಾಳೆ. ಅಂದರೆ ಇದನ್ನು ದೇವರನ್ನು ಸ್ತೋತ್ರ ಮಾಡುವುದು ಅಂತ ತಿಳ್ಕೊಳ್ಬೇಕು. ಸಾಧನೆ ಮಾಡಿದ ತಕ್ಷಣ ದೇವರು ಬರಬೇಕಾಗಿಲ್ಲ. ಸಾಧನೆ ಮಾಡುವುದು ನಮ್ಮ ಕೈಯಲ್ಲಿ, ಕಾಣಿಸುವುದು ಅವನ ಕೈಯಲ್ಲಿ. ನಾವು ಏನು ಸಾಧನೆ ಮಾಡಿ, ಏನು ತಪಸ್ಸು ಮಾಡಿ, ಏನು ಧ್ಯಾನ ಮಾಡಿ ಎಲ್ಲ ಒಲಿಬೇಕಪ್ಪ ಅಂತಂದಾಗೂ ಭಗವಂತ ಅವನ ಇಚ್ಛೆ ಬಂದರೆ, ಭಗವಂತನ ಪ್ರಸಾದ ಸಿಕ್ಕರೆ ಮಾತ್ರ ಮೋಕ್ಷ. ಭಗವಂತನಿಗೆ ಅನ್ನಿಸ್ಬೇಕು, ನಾನು ಇವನಿಗೆ ಕಾಣಬೇಕು ಅಂತ ಅನ್ನಿಸಿದರೆ ಮೋಕ್ಷ. ನಾವು ಏನು ಸಾಧನೆ ಮಾಡಿ ಭಗವಂತ ನಮಗೆ ತಿರುಗಲಿಲ್ಲ ನಮ್ಮ ಕಡೆಗೆ ಅಂದರೆ, ನಾವು ಏನು ಸಾತ್ವಿಕವಾಗಿ ಮಾಡಿದರೂ ಕೂಡ ಭಗವಂತನ ಪ್ರಸಾದ ಲಭ್ಯ ಆಗುವುದಕ್ಕೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದು ದಿವಸ ಅವರು ದದೌ ಬಿಡಾಲಾಯ ಜನನ್ಯ ದೃಷ್ಟ ದದಾ ಸ್ವನೀಕಂ ನಮನೀತ ಜಾತಂ ಚಿನೋತಿ ನೂನಂ ಧನಲೋಭಭಾಜಂ ಧನಾನ್ಯದರ್ಗಸ್ತದಿ ನಿತ್ಯ ದೇವ. ಹಾಲಿನ ಪಾತ್ರೆಯನ್ನು ಇಟ್ಟಿರ್ತಾಳೆ, ಇವನ್ನ ಮಲಗಿಸ್ಕೊಂಡಿರ್ತಾಳೆ, ತೊಡೆಯ ಮಲಗಿಸ್ಕೊಂಡ್ಬಿಟ್ಟು ಹಾಲು ಕೊಡ್ತಾ ಇರ್ತಾಳೆ. ಹಾಲಿನ ಪಾತ್ರೆ ಅಲ್ಲಿ ಇಟ್ಟಿರ್ತಾಳೆ. ಹಾಲಿನ ಪಾತ್ರೆ ಹಾಲು ಉಗ್ತಾ ಇದೆ ಅಂತ ಕೃಷ್ಣನನ್ನು ಬಿಡ್ತಿರ್ತಾಳೆ, ಕೆಳಗಿಟ್ಬಿಟ್ಟು ಹಾಲು ಉಕ್ಕತ್ತಲ ಅಂತ ಹೇಳ್ಬಿಟ್ಟು ಅದನ್ನು ಆರಿಸ್ಬೇಕು ಅಂತ ಹೋಗ್ತಾಳೆ. ಬಂದು ನೋಡ್ತಾಳೆ, ಕೃಷ್ಣ ಇರೋದೇ ಇಲ್ಲ. ಅವನೇನು ಮಾಡಿರ್ತಾನೆ, ಗಡಿಗೆ ಬೆಣ್ಣೆ ತೆಗೆದುಕೊಂಡ್ಬಿಟ್ಟು ಬೆಕ್ಕಿ ತಿನ್ನಿಸ್ತಾ ಇರ್ತಾನೆ. ತಾನು ತಿಂತಿರಲ್ಲ, ಬೆಕ್ಕಿ ತಿನ್ನಿಸ್ತಾ ಇರ್ತಾನೆ. ಅಂದರೆ ನೀನು ಜಿಪುಣತನ ಮಾಡ್ತಾ ಇದೀಯ, ನನ್ನನ್ನು ಕೆಳಗೆ ಹಾಕಿ ನಿನಗೆ ಅಲ್ಲಿ ಹೋದ್ಯಾ ಮಾಡ್ತಿಂತಡಿ, ನನಗೇನು ಸಿಗಬಾರ್ದು ಅಂತೇಳಿ ಬೆಕ್ಕಿ ತಿನ್ನಿಸ್ತಾ ಇರ್ತಾನೆ. ಕೃಷ್ಣ ಎಲ್ಲಿಗೆ ಹೋದ ಅಂತ ವಿಚಾರ ಮಾಡ್ತಾ ಇರ್ತಾಳೆ. ಕೃಷ್ಣ ಕಾಣ್ತಾನೆ. ದೇವರ ಜೀವರ ಪ್ರತಿಯೊಬ್ಬರ ಹೃದಯ ಗುರಿಯಲ್ಲಿ ಭಗವಂತ ಇದ್ದಾನೆ. ಅವನ ಇರಿವಿನ ಅರಿವು ನಮಗಿಲ್ಲ, ಅಷ್ಟೇ. ಅದನ್ನು ತಿಳ್ಕೊಳ್ಬೇಕು ಅಂದರೆ ಭಗವಂತನ ಅನನ್ಯ ಭಕ್ತಿ ಬರಬೇಕು. ಆತ ಪುಕ್ಕಟೆಯಾಗಿ ತೋರಲ್ಲ. ಶಾಸ್ತ್ರದ ಮೂಲಕ ವಿಮರ್ಶೆ ಮಾಡಿದರೆ, ಭಕ್ತಿಯಿಂದ ಮಾಡಿದರೆ ತೋರ್ತಾನೆ. ಅವನು ಕಂಡ ತಕ್ಷಣ ಅವಳೇನು ಮಾಡ್ತಾಳೆ, ಕೃಷ್ಣನ ಹಿಡಿಯಲು ಹೋಗ್ತಾಳೆ. ಅಲ್ರಿ, ಭಗವಂತ ಯಾರ ಕೈಗೂ ಸಿಗಲ್ಲ, ಯಾರ ಋಷಿಗಳ ಕೈಗೂ ಸಿಗಲ್ಲ, ಯಾರ ಕೈಗೂ ಸಿಗಲ್ಲ. ಇವಳು ಹಿಡಿಲಿಕ್ಕೆ ಹೋಗ್ತಾಳೆ. ಕೃಷ್ಣ ಹೋಗ್ತಾನೆ. ಅವನ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಹೋಗ್ತಾಳೆ, ಕೃಷ್ಣ ಹೊಡಿಬೇಕು ಅಂತ. ಕೃಷ್ಣನಿಗೆ ಹೆದರಿಸ್ತಾಳೆ. ಯಮ ಅಂದರೆ ಎಲ್ಲರೂ ಹೆದರ್ತಾರೆ ಅಂತಾರೆ. ಯಮನಿಗೂ ಕೃಷ್ಣ ಅಂದರೆ ನಡುಕ. ಇಂಥ ಕೃಷ್ಣನಿಗೆ ಕೋಲ್ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಭಕ್ತರಿಗೆ ಹೆದರ್ತಾ ಅಂದರೂ ಕೃಷ್ಣ ಭಕ್ತರಿಗೆ ಹೆದರ್ದಂಗೆ ಹೆದರಿಸ್ತಾನೆ. ಕೃಷ್ಣ ಯಶೋದಿಗೆ ಹೆದರಿಸ್ತಾಳೆ ಅಂತ ಅವಳ ಅಜ್ಞಾನದ ಕೊನೆ ಹಂತ ಅದು. ಆಮೇಲೆ ನಂದಗೋಪಿ ಸಿಟ್ಟಾಗ್ತಾಳೆ, ಅವನಿಗೆ ಹಿಡಿಲಿಕ್ಕೆ ಹೋಗ್ತಾಳೆ. ಕೊನೆಗೆ ಭಗವಂತ ಅವಳು ಸುಸ್ತಾಗಿದ್ದು ನೋಡ್ಬಿಟ್ಟು ಇನ್ನು ಜಾಸ್ತಿ ಇವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಅವನು ತಕ್ಷಣ ಸಿಕ್ಕಿಬಿಡ್ತಾನೆ. ನೋಡಿ, ಭಗವಂತ ಮನಸ್ಸು ಮಾಡ್ದ ಸಿಕ್ಕ. ನಾನು ಹಿಡಿತೀನಿ ಅಂದರೆ ಭಗವಂತ ಸಿಗಲ್ಲ, ಅದಕ್ಕೋಸ್ಕರ ಭಗವಂತ ಸಿಕ್ಕ. ಆವಾಗ ನಂದಗೋಪಿ ಸಿಕ್ಕ ಮತ್ತೆ ಕಟ್ಟಿ ಹಾಕಲಿಕ್ಕೆ ಇಚ್ಛಿಸ್ತಾಳೆ. ಕೃಷ್ಣನು ಬ್ರಹ್ಮಾಂಡದ ಅದನ್ನು ಒಂದು ರೋಮವೇ ಸಾಕು. ಭಗವಂತನ ಒಂದೊಂದು ರೋಮ ಕೂಪದಲ್ಲಿ ಅನಂತ ಬ್ರಹ್ಮಾಂಡಗಳಿದ್ದಾವೆ. ಅಂತಹ ಭಗವಂತನ ಕಟ್ಟಾಗ್ತೀನಿ ಅಂತೇಳಲ್ಲ. ಅವಳೇನು ಮಾಡಿದ್ದು, ಮೂರ್ಖತನದ ಪರವಾದ ಯಾಕೆ. ಆಮೇಲೆ ಏನು ಮಾಡ್ತಾಳೆ ಅಂತಂದರೆ, ಅವಳೇನು ಮಾಡ್ತಾಳೆ, ಕೃತಾಗತಂ ಕಿಲದೈವ ಮಾತಾ ಶಶಾನ ಬಂಧು ಮಮತು ಪ್ರತರ್ಕ ನದೀಯ ರಮ್ಯೋದರ ಮಧ್ಯ ಸಂಸ್ಥ ವಿಮುಕ್ತ ಶಕ್ತೈವ ನಬಂಧಾಸಿ. ಹೆಗ್ರಿ ಕಟ್ತಾಳೆ. ಬ್ರಹ್ಮಸೂತ್ರ ಹೇಳುತ್ತೆ, ನಚ ಪುನರಾವರ್ತನೆ ಅಂತ. ಅವನ ಉದರದಲ್ಲಿ ಎಲ್ಲ ಮುಕ್ತ ಜೀವರುಗಳು ಇದ್ದಾರೆ, ಅಮುಕ್ತರು ಇದ್ದಾರೆ, ಎಲ್ಲರೂ ಅಂತ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅವನ ಹೊಟ್ಟೆಯನ್ನು ಕಟ್ಟಲಿಕ್ಕಾಗತ್ತಾ ಯಾವುದರಿಂದ? ಕಟ್ಟಲು ಪ್ರಯತ್ನ ಮಾಡ್ತಾಳೆ. ಒಂದು ಹಗ್ಗ ತರ್ತಾಳೆ, ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಳೆ. 2 ಇಂಚ್ ಕಡಿಮೆ ಬರುತ್ತೆ, 2 ಅಂಗುಲ ಕಡಿಮೆ ಬರುತ್ತೆ. 2 ಅಂಗುಲ ಕಡಿಮೆ ಬಂದ ತಕ್ಷಣ ಮನೆಯೊಳಗಿದ್ದು ಎಲ್ಲ ಹಗ್ಗ ತರ್ತಾಳೆ. ಎಲ್ಲ ಹಗ್ಗ ತಂದು ಕಟ್ತಾಳೆ. ಕಟ್ಟಬೇಕಲ್ವ, ಉಳಿಬೇಕಲ್ವ ಹಗ್ಗ. ಮತ್ತೆ 2 ಇಂಚ್ ಕಡಿಮೆ ಆಗುತ್ತೆ. 2 ಇಂಚ್ ಕಡಿಮೆ ಆಗುತ್ತೆ, ಜಾಸ್ತಿನೂ ಆಗಲ್ಲ, 2 ಇಂಚ್ ಕಡಿಮೆ. ಆಮೇಲೆ ಇಲ್ಲಿಂದ ಹಗ್ಗ ಹೇಳ್ತಂದ್ರೆ 2 ಇಂಚ್ ಕಡಿಮೆ. ಆವಾಗ ಅವಳಿಗೆ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಆದಾಗ ಅದು ಯಾಕೆ ಅಂದರೆ, ಜ್ಞಾನ, ಭಕ್ತಿ, ವೈರಾಗ್ಯ ಎಂಬ 3. ಅವಳಲ್ಲೇನಿತ್ತು? ಭಕ್ತಿ ಇತ್ತು, ಪ್ರೀತಿ ಇತ್ತು, ಜ್ಞಾನ ಇರಲಿಲ್ಲ, ವೈರಾಗ್ಯ ಇರಲಿಲ್ಲ.
ಯಾಕೆಂದರೆ ವೈರಾಗ್ಯ ಇದ್ದರೆ ಭಗವಂತನ ತೊಡೆಯ ಮೇಲೆ ಬಳಸ್ಕೊಂಡಿದ್ದು ಹಾಲು ಉಕ್ತಾ ಇದೆ ಅಂತ ಭಗವಂತನ ಕೆಳಗಿಟ್ಟು. ಅಲ್ಲ, ಹಾಲು ವಿಷಯ ಪದಾರ್ಥ, ಹಾಲು ವಿಷಯಗಳ ಪದಾರ್ಥ, ಅದು ಏನು ಪಂಚಭೌತಿಕ ಪದಾರ್ಥ. ಆ ಪದಾರ್ಥವು ಎಲ್ಲಿ ಹಾಳಾಗತ್ತೋ ಅಂತ ಭಗವಂತನನ್ನು ಕೆಳಗೆ ಇಟ್ಟು ಭಗವಂತನನ್ನು ಅಲಕ್ಷಿಸಿ ಅಲ್ಲಿ ಹೋದ್ಲು. ನೀನು ವಿಷಯ ಆಸಕ್ತಿಯ ಕಡೆಗೆ ಹೋಗ್ತೀಯಾ, ನಾನು ಸಿಗಲ್ಲ ಅಂತ ಭಗವಂತ, ನಾನು ಸಿಗಲ್ಲ ಅಂತ. ಆಮೇಲೆ ಅವಳಿಗೆ ವೈರಾಗ್ಯ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಬರುತ್ತೆ ಜ್ಞಾನ, ಇವನು ಭಗವಂತ ಅಂತ ಹೋದ್ ಅನ್ಸತ್ತೆ. ಆಮೇಲೆ ನನ್ನ ಮಗು ಹಾಲು ಕುಡಿಯುತ್ತೆ, ತೃಪ್ತಿ ಆಗುತ್ತೆ, ಇವನು ಚಿಕ್ಕವನು, ಇವನಿಗೆ ದೃಷ್ಟಿ ತೆಗಿಬೇಕು, ಅದು ತೆಗಿಬೇಕು, ಇದು ತೆಗಿಬೇಕು ಅಂತೆಲ್ಲ ಮನಸ್ಸು ಬರುತ್ತೆ. ಅಂದರೆ ಜ್ಞಾನ ನಿರಂತರವಾದ ಭಗವಂತನ ಜ್ಞಾನ ಇಲ್ಲ. ಜ್ಞಾನ ವೈರಾಗ್ಯ ಇಲ್ಲದ ಭಕ್ತಿಗೆ ಭಗವಂತ ನಿಲುಕಲ್ಲ ಅಂತ ತೋರಿಸ್ತಾನೆ. ಮೂರೂ ಬೇಕು. ಅದಕ್ಕೆ ದಾಸರು ಹೇಳೋದು, ಏನು ಒಲ್ಲೆ ಹರಿಯೇ ನಿನ್ನ ತುಸ್ತಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು ಅಂತ ಹೇಳ್ತಾರೆ. ಜ್ಞಾನ ಭಕ್ತಿಯನ್ನು ಕೊಡು, ವೈರಾಗ್ಯ ಎಲ್ಲಿ ಬಂತ್ರಿ ಅಂದರೆ ಏನು ಒಲ್ಲೆ ಹರಿಯೇ ನನ್ನ, ನನಗೇನು ಬೇಡ ಅಂತ ಕೇಳ್ತಾರಲ್ಲ ಅದೇ ವೈರಾಗ್ಯ. ಮೂರು ಇದ್ದರೆ ಮಾತ್ರ ಭಗವಂತ ಒಲಿತಾನೆ ಅಂತ ತೋರಿಸ್ತಾನೆ. ಆಮೇಲೆ ಏನಾಗುತ್ತೆ, ಅವಳು ಬಂದು ಹೇಳಲು ಪೂರ್ತಿ ಸಣ್ಣವನಾಗ್ತಾನೆ. ಸಣ್ಣವನಾಗತ್ಲ ಹಗ್ಗ ಕಟ್ತಾಳೆ. ಹಗ್ಗ ಕಟ್ಟಿದ್ದೆ ಆಯಿತು, ಮೊದಲಿಗೆ ಯಾವ ಹಗ್ಗ ಕಟ್ಟಿದ್ದಲ್ಲ ಅದೇ ಹಗ್ಗನೇ ಕಟ್ಕೊಂಡು ಉಳಿದೆಲ್ಲ ಬೇಕು. ಹಾಗಾಗಿ ಭಗವಂತ ತಾನು ಕಟ್ಟಾಕೊಳ್ತಾನೆ. ಆಮೇಲೆ ಅವನಿಗೆ ಕಟ್ಟಾಕಿ ಒನಕೆಯಿಂದ ಇದು ಮಾಡಿರ್ತಾಳೆ, ಒರಳುಕಲ್ಲಲ್ಲಿ ಕಟ್ಟಿರ್ತಾಳೆ. ಆ ಒರಳುಕಲ್ಲನ್ನು ಹೊರಗಡೆ ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗಿ ಅಲ್ಲಿ 2 ಮರಗಳನ್ನು ಬೀಳಿಸ್ತಾನೆ, ನಳಕೋಬರ. ಆ ಮರಗಳನ್ನು ಬೀಳಿಸಿ ಅದರ ದೈತ್ಯರನ್ನು ನಾಶ ಮಾಡ್ತಾನೆ. ಅದರಿಂದ ಗಂಧರ್ವರಿಗೆ ಅವರ ಸ್ಥಾನವನ್ನು ಕೊಡ್ತಾನೆ. ಆಮೇಲೆ ಕೃಷ್ಣ ಏನು ಮಾಡ್ದ, ಅಲ್ಲಿಂದ ವೃಂದಾವನಕ್ಕೆ ಹೋಗ್ತಾನೆ. ಅದು ಯಾಕೆ ಹೋದ ಅನ್ನೋದನ್ನು ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಈ ಚಿಂತನೆಯನ್ನು ನೋಡಿ ನಾವು ಇವತ್ತಿನ ಚಿಂತನೆಯನ್ನು ನಿಲ್ಲಿಸೋಣ. ಯಸ್ವಕೀಯಾನ್ ನಿಹತಾನ್ ನಿಶಮ್ಯ ನಮಾಮೃಜಸ್ತಂ ಪ್ರತಿಯಾಂತಿ ದೈತ್ಯಾಃ ಸಹಿತಮಾಲೋಚ್ಯ ವಿಭುಸ್ವಕೀಯಾನ್ಯಯುಂತ ವೃಂದಾವನಮೇವ ಗಂತುಂ. ಕೆಲವು ದೈತ್ಯರು ಗೋಕುಲದಲ್ಲಿ ಕೃಷ್ಣನಿಂದ ಹತರಾಗ್ತಾರೆ ಅಲ್ವಾ. ಕೃಷ್ಣ ಇದ್ದಲ್ಲೇ ಬಂದು ಸಾಯ್ತಾರೆ ಅವರು. ಇವನೇನು ಅಲ್ಲಿ ಹೋಗಲ್ಲ, ಅವರೇ ಇಲ್ಲಿ ಬಂದು ಸಾಯ್ತಾರೆ. ಇನ್ನು ಬಹಳ ಉಳಿದುಬಿಟ್ಟಿದ್ದಾರೆ, ಅವರನ್ನೆಲ್ಲ ಸಂಹಾರ ಮಾಡಬೇಕು. ಯಾರೂ ಇನ್ನು ಮುಂದೆ ಇಲ್ಲಿ ಬರಲಿಕ್ಕಿಲ್ಲ, ಇಲ್ಲಿಗೆ ಬಂದವರು ಯಾರೂ ಬದುಕಿ ಉಳಿದಿಲ್ಲ, ಆದ್ದರಿಂದ ಇಲ್ಲಿ ಬರಲ್ಲ ಯಾರೂ. ದೈತ್ಯರನ್ನು ಕೊಲ್ಲಬೇಕಾಗಿದೆ. ಅದಕ್ಕೆ ಕೃಷ್ಣ ಏನು ಮಾಡ್ದ, ಜಾಗ ಬದಲಾಯಿಸಿದ. ದೈತ್ಯರು ಗೋಕುಲು ನಮಗೆ ಪರಾಜಯ ಅಂತಂದಾಗ ವೃಂದಾವನ ಜಯದ ಭಾಗ ಅಂತ ನಿಶ್ಚಯಿಸ್ತಾರೆ. ಪುನಃ ಕೃಷ್ಣನಿಗೆ ಬರಲ್ಲ ಅಂದಿಸ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ತಾನು ವೃಂದಾವನಕ್ಕೆ ಹೊರಡಲು ನಂದಾದಿಗಳನ್ನು ತೋರಿಸಿಕೊಂಡು ಅಣಿಯಾಗ್ತಾನೆ. ದೇವರು ಏನು ಮಾಡಿದರೂ ಅವನ ಉದ್ದೇಶ ಏನು, ದುಷ್ಟ ಶಿಕ್ಷಣ, ದುಷ್ಟಮರ್ದನ, ಶಿಷ್ಟ ಸಂಕ್ಷಣ ಅಂತ ತಿಳ್ಕೊಳ್ಬೇಕು. ಅವನು ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಆಶ್ರಯದನ್ನು, ಗೋಪಾಲಕರನ್ನು, ಕಾಡನ್ನೇ, ಹಿರಿಯರನ್ನು, ಚಿಕ್ಕ ಗೋಪಿಯರನ್ನು ಅವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಈ ಗೋಪಿಯರ ವೈಭವದಿಂದ ವೃಂದಾವನವನ್ನು ಪ್ರವೇಶಿಸ್ತಾರೆ. ದೇವರಿಗೆ ಇನ್ನೊಂದೇನಿದೆ ಅಂದರೆ ಸಲಬ್ಧ ಜನ್ಮ ಮಧುರಾಖ್ಯ ಪುರ್ಯಾಂ ಪ್ರಜೆ ಅಭಿವೃದ್ಧ ಕತಿಚ್ಚಿದ್ದಿನಾನಿ ಉಪೇತ್ಯ ವೃಂದಾವನಮೇಶ ಕೃಷ್ಣ ತ್ರಿಧಾಮತಾಂ ದರ್ಶಯತೀವ ದೇವ. ದೇವರಿಗೆ ತ್ರಿಧಾಮ ಅಂತ ಹೆಸರಿದೆ. ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೂರಲ್ಲಿರುವ ದೇವರ ಮನೆಗಳು ಅಂತ. ಹಾಗೆಯೇ ಕೃಷ್ಣ ಮಧುರೆಯಲ್ಲಿ ಹುಟ್ಟಿದ, ನಂದಗೋಕುಲದಲ್ಲಿ ಬೆಳೆದ, ಜಲಕ್ರೀಡೆಯಾಗಿದ್ದು ಯಮುನಾ ತೀರದಲ್ಲಿರುವ ವೃಂದಾವನದಲ್ಲಿ. ಹಾಗೆ ತಾನು ದೇವರ ಅವತಾರ ಅನ್ನೋದನ್ನು ಅಲ್ಲಿ ತೋರಿಸ್ಕೊಳ್ತಾನೆ. ಈ ಜಾಗಕ್ಕೆ ವೃಂದಾವನ ಅಂತ ಹೆಸರು. ವೃಂದ ಅಂದರೆ ಸಮೂಹ, ಅದರ ರಕ್ಷಣೆ ಮಾಡಬೇಕು, ಅದು ಸಾಕಾಗಿದೆ. ಈ ಕಾಡು ತನ್ನ ಎಲ್ಲ ಹಣ್ಣುಗಳು, ಪುಷ್ಪಗಳಿಂದ, ನೀರಿನಿಂದ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದೆ. ದೇವರ ಸಂಪರ್ಕಕ್ಕೆ ಒಳಗಾದರೆ, ದೇವರು ಪ್ರಸನ್ನನಾದರೆ ಎಂಥ ಕ್ಷುಲ್ಲಕ ವಸ್ತುವು ಸಾರ್ಥಕವಾಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಗೋಪಾಲ ಕೃಷ್ಣ ಅಲ್ಲಿಂದ ಆಡ್ತಾನೆ. ಕೆಲವು ಬಾಲರು ಗೋಪುಗಳ ವೇಷಗಳನ್ನು ಬಿಡ್ತಾರೆ. ಆಮೇಲೆ ಅಲ್ಲಿಗೆ ಒಬ್ಬ ದೈತ್ಯ ಬರ್ತಾನೆ. ಆ ದೈತ್ಯ ಬಂದುಬಿಟ್ಟು ಗೋವಿನ ವೇಷದಲ್ಲಿ ಬರ್ತಾನೆ. ಅವನನ್ನು ಸಂಹಾರ ಮಾಡ್ತಾನೆ ಭಗವಂತ ಅಂತ ಹೇಳುವುದರಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಶ್ರೀ ವಾದಿರಾಜ ತೀರ್ಥ ಅಂತರ್ಗತ, ಶ್ರೀ ಭಾರತ ಉತ್ಪನ್ನ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.